ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಅರಿವಿನ ಹಾದಿಯಲ್ಲಿ ಶ್ರೀಮತಿ ಪೂರ್ಣಿಮಾ ಆರ್ ಭಟ್ ಅವರೊಂದಿಗೆ ಸಂವಾದ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಬದುಕೆಂದರೆ ಬರೀ ಹೂವಿನ ಹಾಸಿಗೆಯಲ್ಲ, ಅಲ್ಲಿ ಕಲ್ಲು ಮುಳ್ಳು ಕೂಡ ಇರ್ತದೆ ಅನ್ನುವ ವಾಸ್ತವ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅಂತಹ ನೋವು ಕಷ್ಟಗಳನ್ನೆಲ್ಲ ಅನುಭವಿಸುತ್ತಾ ಅವುಗಳನ್ನು ಎದುರಿಸುವ ದಾರಿಯನ್ನು ಅರಿತುಕೊಂಡು ಇತರರಿಗೂ ಬೆಳಕನ್ನು ಹಂಚುತ್ತಾ ಅರಿವಿನ ದಾರಿಯಲ್ಲಿ ಮುನ್ನಡೆಯುತ್ತಿರುವವರು ಶ್ರೀಮತಿ ಪೂರ್ಣಿಮಾ ಆರ್ ಭಟ್. ಇವರು ಮಕ್ಕಳ ಮನೋವಿಜ್ಞಾನ ಕ್ಷೇತ್ರದಲ್ಲಿ ವೃತ್ತಿಪರ ಪರಿಣತಿ ಮತ್ತು ಅನುಭವವನ್ನು ಪಡೆದವರು. ಯುಎಸ್ಎಯ ರೈಟ್ ಸ್ಟೇಟ್ ಯೂನಿವರ್ಸಿಟಿಯಿಂದ ಪುನರ್ವಸತಿ ಮತ್ತು ಆಪ್ತ ಸಮಾಲೋಚನೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ಹಾಗೆಯೇ ನಮ್ಮ ಸಮಾಜದಲ್ಲಿರುವ ವಿಶೇಷ ಚೇತನ ಮಕ್ಕಳ ಅಭಿವೃದ್ಧಿಗಾಗಿ ಕಳೆದ 32 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಜೊತೆಗೆ ಅರಿವು ಎನ್ನುವ ಆಪ್ತ ಸಮಾಲೋಚನಾ ಮತ್ತು ಪುನರ್ವಸತಿ ಕೇಂದ್ರದ ಸಂಸ್ಥಾಪಕ ನಿರ್ದೇಶಕಿಯಾಗಿ ಗಮನಾರ್ಹ ಸಾಧನೆಯನ್ನ ಮಾಡಿದ್ದಾರೆ. ಹಲವು ಕುಟುಂಬಗಳ ನೆಮ್ಮದಿಯ ಬದುಕಿಗೆ ಕಾರಣಕರ್ತರಾಗಿದ್ದಾರೆ. ಅವರ ಮನದಾಳದ ಮಾತುಗಳನ್ನು ನಾವೀಗ ಕೇಳೋಣ. ಪೂರ್ಣಿಮಕ್ಕ, ನಮಸ್ಕಾರ. ನಮಸ್ಕಾರ. ಈಗ ನಮ್ಮ ಸಮಾಜದಲ್ಲಿ ವಿಶೇಷ ಚೇತನರು ಅಂತ ಗುರುತಿಸಲ್ಪಟ್ಟ ಮಕ್ಕಳ ಮತ್ತು ಆ ಮಕ್ಕಳ ತಂದೆ ತಾಯಿಗೆ ಅಥವಾ ಪೋಷಕರಿಗೆ ಧೈರ್ಯ ತುಂಬಿ ಭರವಸೆಯ ದಾರಿಯನ್ನು ತೋರಿಸಿದವರು ನೀವು. ನಿಮ್ಮ ಈ ಪ್ರಯಾಣ ಎಲ್ಲಿಂದ ಆರಂಭವಾಯಿತು? ನಿಮ್ಮ ಬಾಲ್ಯ ಹೇಗಿತ್ತು? ಈ ಬಗ್ಗೆ ತಿಳಿಸಿ. ನನ್ನ ಪ್ರಯಾಣ ಆರಂಭವಾದ್ದು ನನ್ನ ಬಾಲ್ಯದಿಂದಲೇ. ಸಣ್ಣವರಿರುವಾಗ ನಮಗೆ ಈ ವಿಶೇಷ ಚೇತನ ಮಕ್ಕಳ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಂದರೆ ನಮ್ಗೆ ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಆಗಲಿ ಇರಲಿಲ್ಲ. ನನ್ನ ತಂದೆ ತಾಯಿ ಹೇಳೋ ಪ್ರಕಾರ ನಾನು 3 ವರ್ಷ 4 ವರ್ಷದಲ್ಲಿ ಮಾತೇ ಆಡಲಿಲ್ಲ. ಸೊ ಅವಾಗೇನಾಯ್ತು, ಮನೇಲಿ ಎಲ್ರಿಗೂ ಸಹ ಬಹಳ ದುಃಖ ಆಯ್ತು. ಕಾರಣ ಏನು ಅಂತ ನೋಡಿದ್ರೆ, ನಾನಾದ್ಮೇಲೆ ನನ್ನ ತಾಯಿಗೆ 3 ಡೆಲಿವರಿ ಆಗಿತ್ತು. ಆ 3 ಡೆಲಿವರಿ ಆಗುವಾಗ ಏನಾಯ್ತು ಅಂತ ಹೇಳಿದ್ರೆ, ಅವರಿಗೆ ಬಹಳಷ್ಟು ಈ ಸ್ತ್ರೀಯರಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಡಿದ ಕಾರಣ ಅವರಿಗೆ ಹೆಚ್ಚು ಗಮನ ಕೊಡೋದಕ್ಕೆ ಆಗ್ಲಿಲ್ಲ. ಅವಾಗೇನಾಯ್ತು, ಮಗುವಿಗೆ ಖಂಡಿತ ನೆಗ್ಲೆಕ್ಟ್ ಆಯ್ತು. ಆಗ ನಾನು ಮಾತೇ ಆಡದಿರೋ ಕಾರಣ ನನ್ನ ಶಾಲೆಗೆ ಹಾಕಿದ್ರು. ಪ್ರೈಮರಿ ಶಾಲೆ ನಂದು ಬೆಂಗಳೂರಲ್ಲಿ. ಶಾಲೆಗೆ ಹಾಕಿದ್ರು ಸಹ ನಾನು ಮಾತಾಡ್ಲಿಲ್ಲ. ಮನೇಲಿ ಇದ್ದದ್ದು ನನ್ನ ಅಪ್ಪ ಅಮ್ಮ ಮತ್ತೆ 2 ಸಣ್ಣ ತಮ್ಮಂದ್ರು. ನಮ್ದು ಕೂಡು ಕುಟುಂಬ ಆಗಿರ್ಲಿಲ್ಲ. ಬಹುಶಃ ಕೂಡು ಕುಟುಂಬದಲ್ಲಿದ್ದರೆ ನಾನು ಮಾತಾಡ್ದಿದ್ನೋ ಏನೋ. ನನಗೆ ಆ ಗಮನ ಸಿಕ್ತಿತ್ತು. ಒಮ್ಮೆ ನನ್ನ ಅಜ್ಜನ ಮನೆಗೆ ಕರ್ಕೊಂಡು ಹೋಗಿರುವಾಗ ಅಲ್ಲಿ ಅಜ್ಜ ಅಜ್ಜಿ ಇಬ್ರು ಸಹ ಬಹಳ ಬೇಸರ ಮಾಡ್ತಿದ್ರಂತೆ. ಸೊ ಅಜ್ಜಿ ಬೇಸರ ಮಾಡೋಕೆ ಅಜ್ಜ ಹೇಳಿದ್ರಂತೆ, ಮಾತು ಯಾಕೆ ಬರೋದಿಲ್ಲ ಹುಡುಗಿಗೆ, ಮಾತು ಹೇಳಿಕೊಟ್ರೆ ಬರ್ತದೆ, ನಾನ್ ನೋಡ್ತೇನೆ ಅಂತ ಹೇಳಿಬಿಟ್ಟು ಅಜ್ಜ ದಿನಾ ಬೆಳಿಗ್ಗೆ ನನ್ನನ್ನ ಬೆಳಿಗ್ಗೆ 8ರಿಂದ ಹಿಡಿದು 9 ಗಂಟೆವರೆಗೆ ಅವರ ಕಾಲ ಮೇಲೆ ಕೂರಿಸಿಕೊಂಡು ಹೀಗೆ ಹೇಳು, ಆ ಹೇಳು, ಓ ಹೇಳು, ಮಾ ಹೇಳು, ತಾ ಹೇಳು ಅಂತ ಹೇಳಿ ಒಂದೊಂದೇ ಶಬ್ದಗಳನ್ನ ನನಗೆ ಹೇಳಿಕೊಟ್ರಂತೆ. ಹಾಗಿದ್ರೆ ನಿಮ್ಗೆ ಅಪ್ಪ ಅಮ್ಮ ಅಂತ ಹೇಳಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ. ನಾನು ಅಹಾ ಅಂತ ಮಾತ್ರ ಹೇಳ್ತಾ ಇದ್ದೆ. ಹಾನ ಮಾಗೆ ಬದಲಾಯಿಸಿದ್ದು ನನ್ನ ಅಜ್ಜ. ನಾವು ಸ್ಪೀಚ್ ಥೆರಪಿ ಅಂತ ಹೇಳೋದನ್ನ ಆಗ್ಲೇ ಅವರು ಮಾಡಿದ್ರು. ಒಮ್ಮೆ ನಾನು ಮಾತಾಡಿದ ಮೇಲೆ ಮತ್ತೆ ನಾನು ಮಾತಾಡೋದು ನಿಲ್ಲಿಸ್ಲಿಲ್ಲ. ಅಂದ್ರೆ ಅದಾದ ಮತ್ತೆ ನಾನು ಪ್ರಬಂಧ ಸ್ಪರ್ಧೆ, ನಾಟಕಗಳಲ್ಲಿ ಮಾಡ್ತಾ ಇದ್ದೆ. ಸೊ ಮಾತಾಡದಿರೋ ಹುಡುಗಿ ನಾಟಕಗಳಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ ಮತ್ತೆ ದೇವಿ ಮಹಾತ್ಮೆ ಇವರ ಉದ್ದುದ್ದ ಡೈಲಾಗ್ ಎಲ್ಲ ಬೈಹಾಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೆ. ಸೊ ಅದ್ರ ಅರ್ಥ ಏನು ಅಂದ್ರೆ, ನನಗೆ ಬುದ್ಧಿವಂತಿಕೆ ಇತ್ತು, ಮಾತಲ್ಲಿ ಸ್ವಲ್ಪ ಮನೆಯ ಪರಿಸ್ಥಿತಿಯಿಂದಾಗಿ ಕುಂಠಿತ. ಆಗ ನಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಇತ್ತು. ಈಗ ಹೇಳೋದಾದ್ರೆ ಈ ಮೊಬೈಲ್ ಅಂತಿದೆ ನೋಡಿ, ಮೊಬೈಲನ್ನ ತಂದೆ ತಾಯಿ ಹಿಡ್ಕೊಂಡು ಕೂತ್ರೆ, ಎಸ್ಪೆಷಲಿ ತಾಯಿ ಹಿಡ್ಕೊಂಡು ಕೂತು ಮಕ್ಕಳ ಹತ್ರ ಮಾತಾಡದೇ ಇದ್ರೆ ಇದೇ ತರದ್ದು ಮಕ್ಕಳಿಗೆ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ. ನನ್ನ ತಂದೆ ತಾಯಿ 60ರ ದಶಕದಲ್ಲಿ ಪುತ್ತೂರಿಂದ ಬೆಂಗಳೂರಿಗೆ ವಲಸೆ ಹೋದವರು. ಹಾಗಾಗಿ ನಾನು ಮೂಲತಃ ದಕ್ಷಿಣ ಕನ್ನಡದವಳಾದ್ರೂ ಸಹ ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲಿ. ಆದ್ರೆ ಆಗಿನ ಬೆಂಗಳೂರಲ್ಲಿ ಇಂಗ್ಲಿಷ್ ಕನ್ನಡ ಎಲ್ಲ ಬಹಳ ಚೆನ್ನಾಗಿ ಹೇಳಿಕೊಡುವಂತ ಟೀಚರ್ಸ್ ಇದ್ರು. ಒಂದು ಒಳ್ಳೆ ಶಾಲೆಯಲ್ಲಿ ಒಳ್ಳೆ ಗುರುಗಳು ನನಗೆ ಸಿಕ್ಕಿದ್ರು. ಅದು ನನ್ನ ಪುಣ್ಯ ಅಂತಲೇ ನಾನು ಹೇಳ್ಬೇಕು. ಡಿಗ್ರಿ ನಾನು ಮಾಡಿದ್ದೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್. 20ನೇ ವರ್ಷಕ್ಕೆ ನನಗೆ ಮದುವೆ ಆಯ್ತು. ನನ್ನ ಪತಿ ಹೈದರಾಬಾದ್ ಅಲ್ಲಿ. ಅಂದ್ರೆ ನಿಮಗೆ ಮುಂದೆ ಕಲಿಬೇಕು ಅಥವಾ ಉದ್ಯೋಗಕ್ಕೆ ಹೋಗ್ಬೇಕು ಅಂತಹ ಏನು ಆಕಾಂಕ್ಷೆಗಳು, ಅಪೇಕ್ಷೆಗಳು ಇತ್ತು. ನಾನು ಮದುವೆ ಆಗುವಾಗ ನನ್ನ ಯಜಮಾನ್ರ ಹತ್ರ ಕಂಡೀಷನ್ ಹಾಕಿ ಮದುವೆ ಆಯ್ತು. ನನ್ನ ಮುಂದೆ ಓದೋದಕ್ಕೆ ಬಿಡ್ಬೇಕು, ಕೆಲಸ ಮಾಡೋದಕ್ಕೆ ಬಿಡ್ಬೇಕು. ಆಗಿನ ಕಾಲದಲ್ಲಿ ಹುಡುಗಿಯರು ಕೆಲಸ ಮಾಡೋದು ಬಹಳ ಕಡಿಮೆ. ನಾನು ಹೇಳ್ತಿರೋದು 88, 89.
ಕೆಲಸ ಮಾಡ್ಬೇಕಂದ್ರೆ ನಮ್ಮ ಪತಿಗೆ ಏನಾದ್ರೂ ದುಡ್ಡಿನ ಸಮಸ್ಯೆ ಇದ್ರೆ, ಮನೆಯಲ್ಲಿ ಹಣದ ಸಮಸ್ಯೆ ಇದ್ರೆ ಮಾತ್ರ ಕೆಲಸಕ್ಕೆ ಹೋಗೋದು ಅಂತ ಲೆಕ್ಕ. ಸೊ ಅದಾದ್ಮೇಲೆ ನಾವು ಹೈದರಾಬಾದ್ಗೆ ಹೋದ್ವಿ. ಅಲ್ಲಿ ನಾನು ಪುನಃ 1 ವರ್ಷ DCA ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಮಾಡಿದ್ದೆ. ಅಂದ್ರೆ ನಿಮ್ಮ ಪತಿಯವರು ಏನು ಕೆಲಸ ಮಾಡ್ತಾ ಇದ್ರು? ಅವರು ವಿಜ್ಞಾನಿಯಾಗಿದ್ರು. DRDL ಅಲ್ಲಿ ಆಪರೇಷನ್ ಸಿಂಧೂರ್ ಆಗುವಾಗ ಆಕಾಶ್ ಕ್ಷಿಪಣಿ ಉಡಾವಣೆ ಮಾಡಿದ್ದಾರೆ ನೋಡಿ, ಅದನ್ನ ಮಾಡಿದ ಪ್ರಾಜೆಕ್ಟ್ ಲೀಡರ್, ನಮ್ಮ ಬಹಳ ಒಂದು ಆತ್ಮೀಯ ಸ್ನೇಹಿತರು ಡಾಕ್ಟರ್ ಪ್ರಹ್ಲಾದ್ ಅವರು ಅದನ್ನು ಮಾಡಿದ್ರು ಅಂತ ನಮ್ಗೆ ಒಂದು ಬಹಳವಾದ ಒಂದು ಹೆಮ್ಮೆ. ಸೊ ಏನಾಯ್ತು ಅಂತ ಹೇಳಿದ್ರೆ, ನಾನು ಈ PGDCA ಇದನ್ನ ನಾನು ಮಾಡ್ತಿರುವಾಗ ನಾನು ಪ್ರೆಗ್ನೆಂಟ್ ಆದ. ಸೊ ನಾನೇನ್ ತಿಳ್ಕೊಂಡೆ, ಎಲ್ಲಾ ಹುಡುಗಿಯರ್ ತರ ಮಗ ಹುಟ್ಟುತ್ತಾನೆ, ಮಗ ಹುಟ್ಟಿದ ಮೇಲೆ 1 ವರ್ಷ ಅವನ ಜೊತೆ ಇರೋದು ಮನೇಲಿ, ಅದಾದ್ಮೇಲೆ ಕೆಲಸ ನೋಡೋದು. ಅವನಿಗೆ ಒಂದು ಪ್ಲೇ ಸ್ಕೂಲು, ಬೇಬಿ ಸಿಟ್ಟಿಂಗು, ನರ್ಸರಿ ಅಂತದೆಲ್ಲ ನೋಡಿಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ಬೋದು ಅಂತ. ಆವಾಗ ನನ್ನ ಫ್ರೆಂಡ್ಸ್ ಅದನ್ನೇ ಮಾಡ್ತಿದ್ರು, ನಾನು ಸಹ ಅದೇ ತರ ಒಂದು ಆಕಾಶದಲ್ಲಿ ಹಾರಾಡ್ತಾ ಇದ್ದೆ. ಅದನ್ನೇ ಮಾಡ್ಬೋದು ಅಂತ ನಾವೆಲ್ಲ ಮಾತಾಡ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಅವನು ಹುಟ್ಟಿದಾಗ ಏನಾಯ್ತು ಅಂದ್ರೆ, ಅವನು ಹುಟ್ಟಿ ಒಂದೇ ದಿವಸದಲ್ಲಿ ಡಾಕ್ಟರ್ ಅವನಿಗೆ ಡೌನ್ ಸಿಂಡ್ರೋಮ್ ಹೇಳುವಂತಹ ಒಂದು ವಿಶೇಷ ಮಕ್ಕಳ ಸಮಸ್ಯೆ ಇದೆ ಅವನಿಗೆ. ನಮ್ಮ ಇಡೀ ಪ್ರಪಂಚವೇ ತಲೆ ಕೆಳಗಾಯ್ತು. ಅಂದ್ರೆ ಆ ಮಗು ಹುಟ್ಟಿದಾಗ ಏನೇನು ವಿಭಿನ್ನ ಲಕ್ಷಣಗಳು ಕಂಡು ಬಂತು ನಿಮಗೆ? ನೋಡಿ, ವಿಶೇಷ ಮಕ್ಕಳು ಹುಟ್ಟಿದಾಗ ಎಲ್ಲಾ ಸಮಯದಲ್ಲಿ ಎಲ್ರಿಗೂ ಲಕ್ಷಣಗಳು ಕಾಣುದಿಲ್ಲ. ಕೆಲವು ಮಕ್ಕಳಿಗೆ ಮಾತಿನಲ್ಲಿ ಹಿನ್ನಡೆ ಆಗುವಾಗ ಅಥವಾ ನಡಿಕೆಯಲ್ಲಿ ಹಿನ್ನಡೆ ಆಗುವಾಗ ಡಾಕ್ಟರ್ ತೋರಿಸುವಾಗ ಗೊತ್ತಾಗುತ್ತೆ. ಆದ್ರೆ 21 ಬಗೆಯ ಅಂಗವೈಕಲ್ಯತೆ ನಮ್ಮ 2016 ಡಿಸಬಿಲಿಟಿ ಆಕ್ಟ್ ನಲ್ಲಿ ನಮೂದಿಸಿದ್ದಾರೆ. ಅದರಲ್ಲಿ ಡೌನ್ ಸಿಂಡ್ರೋಮ್ ಸಹ ಒಂದು. ಈ ಡೌನ್ ಸಿಂಡ್ರೋಮ್ ಮತ್ತೆ ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಹಾಗೂ ವಿಲ್ಸನ್ ಸಿಂಡ್ರೋಮ್, ಅದರಲ್ಲಿ ಅವರಿಗೆ ಕೆಲವು ಮುಖದ ಗುಣಲಕ್ಷಣಗಳು ಇರ್ತದೆ. ಉದಾಹರಣೆಗೆ ಮುಖ ಒಂಥರ ಚಪ್ಪಟೆ ಆಗಿರ್ತದೆ, ಕುತ್ತಿಗೆಯಲ್ಲಿ ಒಂದು ಮೂಳೆ ಕಡಿಮೆ ಇರ್ತದೆ, ನಮ್ಮ ಬೆನ್ನು ಹುರಿಯಲ್ಲಿ ಉಂಗುರಗಳಿರ್ತದೆ, ಅದರಲ್ಲಿ ಒಂದು ಉಂಗುರ ಕಡಿಮೆ ಇರ್ತದೆ. ಆಮೇಲೆ ಅವರ ಕೊರಳು ಚಿಕ್ಕದಿರುತ್ತೆ, ಕಣ್ಣು ಚೈನೀಸ್ ಕಣ್ಣಿನ ತರ ಇರ್ತದೆ, ಹಲ್ಲಿರ್ಬೋದು ಮತ್ತೆ ಮುಖ್ಯವಾಗಿ ಸಣ್ಣ ವಯಸ್ಸಿನ ತಾಯಿಗಳು ಬಹಳ ಕಷ್ಟಪಡ್ತಾರೆ. ಸೊ ಡಾಕ್ಟರ್ ನಮ್ಗೆ ಮಾರನೇ ದಿವಸವೇ ಹೇಳಿದ್ದಾರೆ. ಆದ್ರೆ ಮಗುವಿಗೆ ಸಮಸ್ಯೆ ಉಂಟು ಅಂತ ಹೇಳೋದ್ರ ಜೊತೆ ನಿಮ್ಗೆ ಜಾಸ್ತಿ ಏನು ಇದಕ್ಕೆ ಏನು ವ್ಯವಸ್ಥೆಗಳಿಲ್ಲ, ನಿಮ್ಗೆ ಆದಷ್ಟು ಸೇವೆ ಮಾಡಿ ಅವನಿಗೆ ಅಂತ ಹೇಳಿ. ಆದ್ರೆ ನನಗನಿಸೋದು ಪೂರ್ಣಿಮಕ್ಕ, ಈಗೊಂದು ತಾಯಿಯಾಗಿ ಏನೇನೋ ಕನಸುಗಳನ್ನು ಕಟ್ಟಿಕೊಂಡು ಮಗು ಹೀಗಿದೆ ಅಂತ ಅನಿಸುವಾಗ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿತ್ತು? ಈಗ ಸಾಮಾನ್ಯವಾಗಿ ತಾಯಿ ಇರ್ಬೋದು ಅಥವಾ ಕುಟುಂಬದವರು ಇರ್ಬೋದು, ಅದನ್ನು ಅಷ್ಟು ಸುಲಭವಾಗಿ ಸ್ವೀಕರಿಸಲಿಕ್ಕೆ ಅವರ ಮನಸ್ಥಿತಿ ಇರುವುದಿಲ್ಲ. ನನಗೆ ಆಕ್ಚುಲಿ ಶಾಕ್ ಆಗಿದೆ. ಅಂದ್ರೆ ನಮ್ಗೆ ಮೊದಲು ಆಘಾತ ಆಯ್ತು ಅದನ್ನ ಕೇಳಿಬಿಟ್ಟು. ಯಾಕೆಂದ್ರೆ ನಮ್ಮ 2 ಕಡೆಯ ಫ್ಯಾಮಿಲಿಯಲ್ಲಿ ಸಹ ಇಂತಹ ಒಂದು ಇತಿಹಾಸವೇ ಇಲ್ಲ. ನನ್ನ ತಾಯಿ ಕಡೆ ಸಹ ಎಲ್ಲರೂ ಬುದ್ಧಿವಂತರು, ಮತ್ತೆ ಯಜಮಾನರ ಸೈಡ್ ಸಹ ಎಲ್ಲರೂ ಬುದ್ಧಿವಂತರು, ಅಂದ್ರೆ ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸು, ಎಂಜಿನಿಯರಿಂಗು, ಡಾಕ್ಟ್ರು ಎಲ್ಲ ಉನ್ನತ ಶಿಕ್ಷಣ ಪಡೆದವರೇ ಇದ್ದದ್ದು. ಸೊ ಅಂತದಲ್ಲಿ ಇವನು ಹುಟ್ಟಿದಾಗ ಮೊಟ್ಟ ಮೊದಲು ಬಂದ ಪ್ರಶ್ನೆ, ಯಾಕಪ್ಪ ದೇವ್ರೆ ಇಂಥ ಇದೊಂದು ಕೊಟ್ಟೆ? ಮತ್ತೆ ನಾನೀಗ ಇಷ್ಟೊಂದು ಆತ್ಮವಿಶ್ವಾಸದಿಂದ ಇರೋಳು, ನನ್ನ ಆತ್ಮವಿಶ್ವಾಸ ಪೂರ್ತಿ ಸೊನ್ನೆ ಆಯ್ತು. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ನನ್ನ ಕೈಲೊಂದು ಮಗುವನ್ನು ಹಿಡಿದಿದ್ದೇನೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಬಿಕಾಸ್ ಮಗು ನನಗೆ ಪ್ರತಿಕ್ರಿಯೆ ತೋರಿಸ್ತಾ ಇತ್ತು. ಮೊಟ್ಟ ಮೊದಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸ್ಪೆಷಲ್ ಮಕ್ಕಳಿಗೆ ತಾಯಿಗೆ ಪ್ರತಿಕ್ರಿಯೆ ತೋರಿಸೋದಿಕ್ಕೆ ಅವರಿಗೆ ಬರೋದಿಲ್ಲ. ಕರುಳ ಸಂಬಂಧ ಅಂತ ಹೇಳ್ತೇವಲ್ಲ, ಒಂದು ಯಾರೋ ಇವರು ಇದ್ದಾರೆ ಅಂತ ಗೊತ್ತಿರ್ತದೆ. ಆದ್ರೆ ಹೆಚ್ಚಿನ ಮಕ್ಕಳಿಗೆ ಒಂದು ಕೇರ್ ಟೇಕರ್ಸ್ ಯಾರು ಅಂತ 1-2 ತಿಂಗಳಲ್ಲಿ ಗೊತ್ತಾಗುತ್ತೆ. ನನ್ನ ಮಗನ ಹೆಸರು ಪ್ರತೀಕ್ ಅಂತ, ಅವನಿಗೆ ಅದರದ್ದು ಅರಿವಿರ್ಲಿಲ್ಲ. ಇದು ನಮ್ಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ನಾವು ಡಾಕ್ಟರ್ ಹತ್ರ ಒಮ್ಮೆ ಅವನಿಗೆ ಶೀತ ಅಂತ ಟೆಸ್ಟಿಗೆ ಹೋದಾಗ ಡಾಕ್ಟ್ರು ಅವನಿಗೆ ಕಣ್ಣಿಗೆ ಟಾರ್ಚ್ ಹಾಕಿದ್ರು. ಆವಾಗ ಅವನು ಟಾರ್ಚ್ ಅನ್ನ ನೋಡ್ಲಿಲ್ಲ. ಆಗ ಡಾಕ್ಟರ್ ಕೂಡಲೇ ಹೇಳಿದ್ರು, ನೋಡಿ ಅವನು ಟಾರ್ಚ್ ನೋಡ್ತಾ ಇಲ್ಲ ಅಂತ. ಅದಕ್ಕೆ ಇವಾಗ ದೊಡ್ಡ ಹೆಸರಿದೆ, ಐ ಕಾಂಟ್ಯಾಕ್ಟ್ ಅಂತ ಹೇಳ್ತೇವೆ, ಕಣ್ಣು ಕೊಡೋದಿಲ್ಲ ಮಗು ಅಂತ ಹೇಳ್ತೇವೆ ನಾವು. ಆದ್ರೆ ಆಗ ನಮ್ಗೆ ಆ ಶಬ್ದಗಳೆಲ್ಲ ಗೊತ್ತಿರಲಿಲ್ಲ. ನನಗೆ ಸಿಕ್ಕಿದ ಮಾಹಿತಿ ಒಂದೇ ಒಂದು ಡಿಕ್ಷನರಿ ನೋಡಿದಾಗ ಡೌನ್ ಸಿಂಡ್ರೋಮ್ ಟ್ರೈಸೋಮಿ 21 ಅಂದ್ರೆ ಅದರರ್ಥ ಅವನಿಗೆ ಅವನ ರಕ್ತದ ಕಣಗಳಲ್ಲಿ ಆ ಕ್ರೋಮೋಸೋಮ್ ಅಂತ ಇರ್ತದೆ, ಅದರಲ್ಲಿ ಅವನಿಗೆ ಸ್ವಲ್ಪ ಮಿಸ್ಟೇಕ್ ಇದೆ. ಅಂದ್ರೆ ಅದರಲ್ಲಿ ಸ್ವಲ್ಪ ಒಂದು ಸಂಖ್ಯೆ ಜಾಸ್ತಿ ಇದೆ. ಸೊ ಹಾಗೆ ನನಗೆ ಶಾಕ್ ಆಗಿದೆ. ಮತ್ತೊಂದು 2 ವರ್ಷ ಅವನಿಗೆ ಬಹಳ ಆರೋಗ್ಯ ಸಮಸ್ಯೆಗಳಿದ್ದ ಕಾರಣ ನಾವು ಹೋಗದ ಡಾಕ್ಟರ್ಸ್ ಇಲ್ಲ, ಹೋಗದ ಆಸ್ಪತ್ರೆಗಳಿಲ್ಲ. ಹೆಚ್ಚಿನ ಆಸ್ಪತ್ರೆಯ ವ್ಯವಸ್ಥೆಗಳೆಲ್ಲ ಗೊತ್ತಾದ್ದೇ ಅವನಿಂದ. ಅಂದ್ರೆ ನಾವು ಎಲ್ಲಾ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ವಿ. ಆದ್ರೆ ನನಗೆ ಒಂದಿತ್ತು, ನಾನು ಏನು ಓದಿದ್ದೆ ಅಂತ ಇಂಥ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಇರೋ ಕಾರಣ ಬಹಳ ಬೇಗ ದೇವ್ರು ತಗೊಂಡು ಹೋಗ್ತಾನೆ ಅವರನ್ನ ಅಂತ ನೋಡಿದ್ದೆ. ನನಗೇನಿತ್ತು ಅಂದ್ರೆ, ಆದಷ್ಟು ನಾನು ಹೋರಾಟ ಮಾಡಿ ಅವನು ಬದುಕಿ ಒಂದು ಆರೋಗ್ಯವಾಗಿರುವಾಗ ನೋಡ್ಕೊಳ್ಬೇಕು, ಅದೊಂದಿತ್ತು. ಸೊ ಆ ಉದ್ದೇಶದಿಂದ ನಾನು ನನಗೆ ಏನು ಮಾಹಿತಿ ಸಿಗ್ತದೆ ಅಂತ ನೋಡ್ತಾ ಇದ್ದೆ. ಸೊ ಡಾಕ್ಟ್ರು ಕಣ್ಣಿದು ಮಾಡೋದಿಲ್ಲ ಅಂತ ಹೇಳುವಾಗ ಏನ್ ಮಾಡೋದು ನನಗೆ ಇಡೀ ದಿವಸ ಅದೇ ಯೋಚನೆ. ಸೊ ಮಗುವನ್ನ ಟಾರ್ಚ್ ಬಿಟ್ಟದ್ದಾಯ್ತು, ಚಪ್ಪಾಳೆ ಹೊಡೆದದ್ದಾಯ್ತು, ಬಾಬಾ ಅಂತ ಹೇಳಿ ಆಯ್ತು, ಮಗು ಪ್ರತಿಕ್ರಿಯೆ ನನಗೆ ತೋರಿಸೋದಿಲ್ಲ. ಒಂದ್ ದಿವಸ ಏನ್ ಮಾಡಿದೆ ಅಂತ ಹೇಳಿದ್ರೆ, ಸರಿ ಇನ್ನೇನ್ ಮಾಡೋದು, ಮಗು ನನ್ನನ್ನು ನೋಡೋದಿಲ್ಲ, ಗೋಡೆ ನೋಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ಅವಾಗ ಟೇಪ್ ರೆಕಾರ್ಡರ್ ಇತ್ತು.
ಇದು 90ರ ದಶಕದಲ್ಲಿ. ದಶಕ 1990ರಲ್ಲಿ ಹುಟ್ಟಿದ್ದವನು. ಆಗ ಆಕಾಶವಾಣಿ ಇತ್ತು, ದೂರದರ್ಶನ ಇತ್ತು. ಆಗ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ ಕ್ಯಾಸೆಟ್ ಪ್ಲೇಯರ್ ಹಾಕಿ ಕ್ಯಾಸೆಟ್ಸ್ ಹಾಕೋದಕ್ಕೆ ಆರಂಭ ಮಾಡಿದೆ. ನನಗೊಂದು 15 ದಿವಸದಲ್ಲಿ ಗೊತ್ತಾಯ್ತು ಮಗು ಆಲಿಸ್ತಾ ಇದೆ, ಮ್ಯೂಸಿಕ್ ಅನ್ನ ಕೇಳ್ತಾ ಇದ್ದಾನೆ ಅವನು. ಅಂದ್ರೆ ಧ್ವನಿ ಬಂದ ಕಡೆಗೆ ಗಮನ ಹೋಗ್ತಾ ಇತ್ತು ಮಗು, ಅವನ ಆ ಕಡೆ ತಿರುಗ್ತಾ ಇತ್ತು. ಪರವಾಗಿಲ್ಲ, ಸಂಗೀತ ಇದ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ ಅಂದರೆ ಅದರಲ್ಲೇ ಕೆಲವು ಪ್ರಯೋಗಗಳನ್ನ ಮಾಡೋದಕ್ಕೆ ಆರಂಭ ಮಾಡಿದೆ. ಅಂದ್ರೆ ಉದಾಹರಣೆಗೆ ಅದನ್ನ ಇನ್ನೊಂದ್ ಕಡೆ ತಿರುಗಿಸೋದು, ಅವನ ಆ ಕಡೆ ತಲೆ ಈ ಕಡೆ ತಿರುಗಿಸಿಡೋದು ಅಂತದೆಲ್ಲ. ನಾನು ಏನ್ ಗಮನಿಸಿದೆ ಅಂದರೆ ಅವನು ಎಲ್ಲಿ ಸಂಗೀತ ಬರ್ತದೋ ಆ ಸೈಡ್ ಅವ್ನು ತಿರುಗ್ತಾ ಇದ್ದ. ಅವಾಗ ನಾನೇನ್ ಮಾಡಿದೆ, ಸ್ವಲ್ಪ ದೂರ ದೂರ ಇಡೋದಕ್ಕೆ ಆರಂಭ ಮಾಡಿದೆ. ಅವನದನ್ನ ನೋಡಿಕೊಂಡು ಅದನ್ನ ಹಿಡಿಯೋದಿಕ್ಕೆ ಅಂತ ಹೇಳ್ಬಿಟ್ಟು, ಈಗ ಮಕ್ಕಳು ಚೆಂಡೆಲ್ಲ ಹಿಡಿತಾರೆ ಹಾಗೆ ಅವನದನ್ನ ಹಿಡಿಯೋದಿಕ್ಕೆ ಅಂತ ಬರೋದಿಕ್ಕೆ ಶುರು ಮಾಡಿ. ಸೊ ಒಂದು ಕಡೆ ಮಲಗಿಕೊಂಡು ತಲೆಯೇ ಎತ್ಲಿಕ್ಕೆ ಆಗದಿರೋ ಮಗು ಏನ್ ಮಾಡ್ದ, ಅದನ್ನ ನೋಡಿಕೊಂಡು ಅಂದ್ರೆ ಅವನಿಗೆ ಕೊರಳಲ್ಲಿ ಬಲ ಇದ್ದಿರೋ ಕಾರಣ ಅವನಿಗೆ ತಲೆ ಎತ್ಲಿಕ್ಕೆ ಆಗ್ತಿರ್ಲಿ. ಈ ರೀತಿಯ ಒಂದು ಭರವಸೆ ನಿಮಗೆ ಹುಟ್ಟಿಸುವಂತಹ ಪ್ರತಿಕ್ರಿಯೆ ಮಗುವಿನಿಂದ ಬರುವಾಗ ಮಗುವಿಗೆ ಎಷ್ಟು ತಿಂಗಳಾಗಿತ್ತು? 3-4 ತಿಂಗಳ ಮಗು. ಸೊ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಅವನಿಗೆ ಸ್ವಲ್ಪ ದೂರ ಇಡುವಾಗ ಮಗು ಏನ್ ಮಾಡ್ತಿದ್ದಾರೆ ಅದನ್ನ ನೋಡಿ ಅವನು ತಿರುಗುವಾಗ ಅವನ ಬೆನ್ನು ಕೊರಳು ಎಲ್ಲ ಬಲ ಬಂದ್ಬಿಟ್ಟು ಕೌಂಚಿದ. ನಾನ್ ಸ್ವಲ್ಪ ಮುಂದೆ ಇಡುವಾಗ ಅದನ್ನ ಹಿಡಿಯೋದಿಕ್ಕೆ ಅಂತ ಹೇಳಿಬಿಟ್ಟು ಹೊಟ್ಟೆ ಎಳೆಯೋದಕ್ಕೆ ಶುರು ಮಾಡಿದೆ. ಮತ್ತೆ ಅದನ್ನ ನೋಡಿಕೊಂಡು ಎದ್ದು ಕೂತ. ಅಂದ್ರೆ ನಾನು ಅದಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದೆ. ಇದೆಲ್ಲ ಪ್ರಯೋಗ ಮಾಡೋದಕ್ಕೆ ನನಗೊಂದು 9 ತಿಂಗಳು ಬೇಕಾಗಿದೆ. ಈಗ ಮಗು ಇಷ್ಟು ಪ್ರತಿಕ್ರಿಯೆ ತೋರಿಸಿದಾಗ ನಿಮಗೆ ಆದ ಖುಷಿ ಎಷ್ಟು ಪೂರ್ಣಿಮಾ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಹಳ ನನಗೆ ಸಂತೋಷ ಆದ್ದೇನು ಅಂತ ಹೇಳಿದ್ರೆ, ನಾನು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ಸರಿಯಾ ತಪ್ಪು ಅಂತ ಗೊತ್ತಿರ್ಲಿಲ್ಲ. ಅದೇ ಮಾರ್ಗದರ್ಶನ ಕೊಡೋರು ಯಾರು ಇರ್ಲಿಲ್ಲ. ಅಂದ್ರೆ ನೀವು ಮತ್ತೆ ನಿಮ್ಮ ಪತಿಯವರು ಮಾತ್ರ ಇದ್ದದ್ದು ಮನೇಲಿದ್ದದ್ದು. ಪತಿಯವರು ಅವರ ಕೆಲಸದಲ್ಲಿ ಬಿಸಿ ಇರ್ತಾ ಇದ್ರು. ಸೊ ಇಡೀ ದಿವಸ ನಾನು ಒಬ್ಳೆ ಇರ್ತಾ ಇದ್ದದ್ದು. ಅಂತೂ ನನಗೆ ಯಾವ್ದು ಮನೆಯಲ್ಲಿ ಸಿಕ್ಕಿದೆ ಸಲಕರಣೆ, ಅದರಲ್ಲಿ ಅವನಿಗೆ ಹೇಗೆ ನಾನು ಹೇಳಿಕೊಡ್ಬಹುದು. ಬಹುಶಃ ನಿಮ್ಮ ವಿದ್ಯಾಭ್ಯಾಸವು ಅಲ್ಲಿ ಮುಗ್ದಿತ್ತು ಆಗ. ಅಸಲಿಗೆ ಹೇಳ್ಬೇಕಾದ್ರೆ ನಾನು ಈಗ ಮಾಡ್ತಿರೋ ವಿದ್ಯಾಭ್ಯಾಸ ಆರಂಭ ಆದ ಅಲ್ಲಿಯೇ. ಈಗ ನಾನು ಮಾಡಿದ್ದನ್ನೇ ನಾವು ಆಕ್ಯುಪೇಷನಲ್ ಥೆರಪಿ, ಫಿಸಿಯೋಥೆರಪಿ ಎಲ್ಲದರಲ್ಲಿ ಸಹ ನಾವು ಉಪಯೋಗ ಮಾಡ್ತೇವೆ. ಈ ಸಂಗೀತ ಯೂಸ್ ಮಾಡೋದಕ್ಕೆ ಒಂದು ದೊಡ್ಡ ಹೆಸರಿದೆ, ಮ್ಯೂಸಿಕ್ ಥೆರಪಿ. ನನಗಿದು ಗೊತ್ತಾದ್ದು ಮತ್ತೆ ನಾವು ಅಮೆರಿಕಕ್ಕೆ ಹೋದ ಮೇಲೆ. ಆವಾಗ ನನಗೆ ಹೇಳಿದ್ರು, ನೀನು ಮಾಡಿದ್ದೆಲ್ಲ ಸರಿಯೇ. 1 ವರ್ಷ ಆದ್ಮೇಲೆ ಅವನು ಎದ್ದು ನಿಂತ, ಮುಂದೆ ಹೆಜ್ಜೆ ಇಡೋದಕ್ಕೆಲ್ಲ ಆರಂಭ ಮಾಡಿ. ಅದೇ ಅವನು ನಿಂತ್ಕೊಳ್ಳೋವಾಗ ಏನ್ ಮಾಡಿದೆ, ನಾನು ಅವನಿಗೆ ನನ್ನ ಪರಿಚಯ ಇರ್ಲಿಲ್ಲ, ಗುರುತಿಸ್ತಾ ಇಲ್ಲ ಅಂದ್ರೆ ನಾನು ಯಾರು ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವನಿಗೆ ಮ್ಯೂಸಿಕ್ ಮೇಲೆ ಹೆಚ್ಚು ಆಸಕ್ತಿ, ವಿಶೇಷ ಮಕ್ಕಳಿಗೆಲ್ಲರೂ ಅಷ್ಟೇ. ನಾನೇನ್ ಮಾಡಿದೆ, ಆ ಕ್ಯಾಸೆಟ್ ಪ್ಲೇಯರ್ ನ ಹತ್ರವೇ ಅದಕ್ಕೆ ಅಂಟಿಕೊಂಡೆ ನನ್ನ ಮುಖ ಇಟ್ಬಿಟ್ಟು, ನೋಡು ನನ್ನನ್ನು ನೋಡಿ ನಿನ್ಗೊಬ್ಳು ಅಮ್ಮ ಇದ್ದಾಳೆ ಅಂತ ಹೇಳುವಾಗ ಅವನು ಮುಂದೆ ಬರುವಾಗ ನನ್ನ ಕೈ ಮತ್ತೆ ಅವನ ಕೈ ಮುಟ್ಟುವಾಗ ಅವನಿಗೆ ಅದು ಸ್ಪರ್ಶದಲ್ಲಿ ಗೊತ್ತಾಯ್ತು, ಅಂದ್ರೆ ಇಲ್ಲಿ ಒಬ್ಳು. ಮತ್ತೆ ನಾನು ಏನ್ ಮಾಡಿದೆ ಅಂತಂದ್ರೆ, ಆ ಮ್ಯೂಸಿಕ್ ಪ್ಲೇಯರ್ ಏನು ಪದ್ಯ ಹೇಳ್ತಾರೆ ಅದೇ ಟ್ಯೂನಲ್ಲಿ ನಾನು ಮಾತಾಡೋದಕ್ಕೆ ಆರಂಭ ಮಾಡಿದೆ. ಸೊ ಹಾಗೆ ನನಗೂ ಅವನಿಗೂ ಫ್ರೆಂಡ್ಶಿಪ್ ಆಯ್ತು. ಅವನಿಗೊಬ್ಳು ಅಮ್ಮ ಅಂತ ಒಬ್ಳಿದ್ದಾಳೆ, ಬಾಂಧವ್ಯ ಅಲ್ಲಿಂದ ಆರಂಭ ಆಯ್ತು. ಅದೇ ನಿಜವಾದ ಸ್ನೇಹ. ಒಮ್ಮೊಮ್ಮೆ ನನಗೆ ಏನ್ ಕಾಣುತ್ತೆ ಅಂತಂದ್ರೆ, ನಾನಾಗ ಬೇಸರ ಮಾಡ್ತಿದ್ದೆ, ಆದ್ರೆ ದೇವ್ರು ನನಗೋಸ್ಕರ ತುಂಬಾ ದೊಡ್ಡ ಯೋಜನೆಯನ್ನ ತಯಾರಿಸಿ. ಆದಾಗ ನಮಗೆ ಗೊತ್ತಿರೋದಿಲ್ಲ. ನಾವೇನ್ ಮಾಡ್ತೇವೆ, ದೇವ್ರ ಹತ್ರ ಬೇಜಾರು ಮಾಡ್ತೇವೆ, ಯಾಕಪ್ಪ ದೇವ್ರೆ ಹೀಗೆ ಮಾಡಿದೆ, ನನಗೆ ಯಾಕೆ ಕಷ್ಟ ಕೊಡ್ಬೇಕು. ನನ್ನ ಸ್ನೇಹಿತರೆಲ್ಲ ನೋಡಿ ಎಲ್ಲರೂ ಮದುವೆಯಾಗಿ ನಾರ್ಮಲ್ ಮಕ್ಕಳಿದ್ದಾರೆ, ಎಲ್ಲರೂ ಶಾಲೆಗೆ ಹೋಗ್ತಾ ಇದ್ದಾರೆ, ಆದ್ರೆ ಇವನು ನನ್ನ ಜೊತೆ ಇದ್ದಾನಲ್ಲ ಅಂತ ನಾವು ಹೇಳ್ತೇವೆ. ಅದಾದ ನಂತರ ಅವನಿಗೆ ಮಾತು ಬರ್ಸೋದಕ್ಕೆ ನಮ್ಮ ಪ್ರಯತ್ನಗಳ ಮಾಡ್ತಿದ್ವಿ. 3 ವರ್ಷ ಇರುವಾಗ ನಮ್ಮ ಡಾಕ್ಟರ್ ಒಂದು ಶಾಲೆ ಬಗ್ಗೆ ಹೇಳಿದ್ರು. ಶಾಲೆ ಇದ್ದದ್ದು ಹೈದರಾಬಾದ್ ಅಲ್ಲಿ. ಅಂದ್ರೆ ಆವಾಗ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ, ಇದು ನಾನು ಹೇಳ್ತಿರೋ 1993, ಆಗಷ್ಟೇ ಭಾರತದ ಫಸ್ಟ್ ಡಿಸಬಿಲಿಟಿ ಆಕ್ಟ್ ಪಾಸ್ ಮಾಡಿದ್ರು. ಠಾಕೂರ್ ಹರಿಪ್ರಸಾದ್ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾದ ಮೊದಲ ಡೈರೆಕ್ಟರ್. ಪ್ರತೀಕ್ ಬೆಳೆಯೋದ್ರ ಜೊತೆ ಅವನು ಮೊದಲೇ ಹೆಜ್ಜೆ ಇಡುವಾಗ ನಮ್ಮ ಕ್ಷೇತ್ರ ಸಹ ಮೊದಲ ಹೆಜ್ಜೆ ಇಡೋದಕ್ಕೆ ಆರಂಭ ಆಯ್ತು. ಇದೊಂದು ದೇವರ ಇಚ್ಛೆ, ಕಾಕತಾಳೀಯ ಅಥವಾ ದೇವರೊಂದು ಯೋಜನೆ ಅಂತಲೇ ನಾನು ಹೇಳ್ತೇನೆ. ಅಂದ್ರೆ ನೀವು ಮಗುವನ್ನು ಅಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡುವುದರ ಜೊತೆಗೆ ಹೊರಗಡೆಯೂ ನಿಮ್ಮ ದೃಷ್ಟಿ ಇತ್ತು, ಎಲ್ಲಿ ದಾರಿ ಹೇಗೆ ಸಿಗ್ತದೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಗಮನ ಇತ್ತು. ಹೌದು. ನಮ್ಗೆ ಡಾಕ್ಟರ್ ನಾಗರಾಜರಾವ್ ಮೊದಲೇ ಪರಿಚಯ ಇತ್ತು. ಅವ್ರು ಇಂಥ ಒಂದು ಸ್ಕೂಲ್ಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ನಮ್ಮ ಪ್ರತೀಕ್ ಮೊದಲು ಕ್ಲಾಸ್ ಒಳಗಡೆ ಹೋಗ್ಲಿಕ್ಕೆ ಒಪ್ಪಲೇ ಇಲ್ಲ. ಇದು ಎಷ್ಟು ವರ್ಷದಲ್ಲಿ? ಅವನಿಗೆ 3 ವರ್ಷ. ಹೋಗಿಬಿಟ್ಟು ನಾನು ಮತ್ತೆ ಅವನಿಬ್ರು 3 ತಿಂಗಳು ಜಗಲಿ ಕೂತಿದ್ದೇವೆ. ನಾನು ತಿಳ್ಕೊಂಡು ಈ ಮಗು ಕ್ಲಾಸಿಗೆ ಹೋಗೋದಿಲ್ಲ ಅಂತ ತಿಳ್ಕೊಂಡೆ. 3 ತಿಂಗಳಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನಾನು ಒಳಗಡೆ ಹೋಗ್ಬಿಟ್ಟು ಮಕ್ಕಳ ಜೊತೆ ಆಟ ಆಡೋದಕ್ಕೆ ಶುರು ಮಾಡಿದೆ. ಅವನು ಅತ್ತ ಬೊಬ್ಬೆ ಹಾಕಿದ. ಮತ್ತೆ ಒಂದ್ ದಿವಸ ಮೆಲ್ಲಗೆ ಒಳಗಡೆ ಬಂದ. ಒಮ್ಮೆ ಒಳಗಡೆ ಬಂದಾಗ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಅವನ ಎದುರುಗಡೆ ಬೇರೆ ಮಕ್ಕಳ ಜೊತೆ ಬಾಲ್ ಎಲ್ಲ ಆಡ್ತಾ ಇದ್ದ, ಅವ್ನು ನೋಡ್ತಾ ಇದ್ದ. ಮತ್ತೆ ಮೆಲ್ಲಗೆ ಒಂದ್ ದಿವಸ ಬಾಲ್ ನ ಮಗುವಿಗೆ ಕೊಡೋ ಬದಲು ಇವನಿಗೆ ಕೊಟ್ಟೆ. ಆವಾಗ ಅವನು ಆಡೋದಕ್ಕೆ ಆರಂಭ ಮಾಡ್ದ. ಈಗ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಯಾವ್ದಾದ್ರು ಮಗು ನಮ್ಮ ಶಾಲೆಗೆ ಬಂದು ಒಳಗಡೆ ಬಾರ್ದಿದ್ರೆ ಸಂಪೂರ್ಣ ಟ್ರೈನಿಂಗ್, ಮಾರ್ಗದರ್ಶನ, ಸಪೋರ್ಟ್ ಎಲ್ಲ ಕೊಡ್ತೇವೆ. ಅಂದ್ರೆ ಆಗ ನಮ್ಗೆ ಮಾರ್ಗದರ್ಶನ ಕೊಡೋರು ಯಾರು ಇಲ್ಲ. ಸೊ ಈಗ ಅರಿವು ಅಂತ ಹೇಳೋದ್ರ ಒಂದು ಬೀಜ ಆಗ್ಲೇ ಆರಂಭ. ಅಂದ್ರೆ ಅದು ಸ್ಪೆಷಲ್ ಸ್ಕೂಲ್ ಆದ ಕಾರಣ ಅಲ್ಲಿ ಟೀಚರ್ಸ್ ಕ್ಲಾಸ್ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇದ್ರು. ಸೊ ಆಗ ನನಗೆ ಪೇರೆಂಟ್ಸ್ ಅವರಿಗೆ ಒಂದು ಮಾಹಿತಿ ಕೊಡಬೇಕು, ನಮ್ಗೆಲ್ಲ ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಹೇಳುವಂತಹ ಒಂದು ತುಡಿತ ಆಗ ನನಗೆ ಹುಟ್ಟಿದ್ದು.
ಅಲ್ಲಿ ಟೀಚರ್ಸ್ ಹೇಳಿದ್ರು, ನಿಮ್ಗೆ ಇದರಲ್ಲಿ ಒಂದು ಹಿಡಿತಾ ಇದೆ, ನಿಮ್ಮ ವ್ಯಕ್ತಿತ್ವಕ್ಕೆ ಇದೊಂದು ಹೇಳಿದಂತಹ ಒಂದು ಉದ್ಯೋಗ ಅಂತ ಹೇಳಿದ್ರು. ಆಗ ಕೌನ್ಸಿಲಿಂಗ್ ಅಂತ ಹೇಳೋ ಶಬ್ದನ ನಮ್ಗೆ ಭಾರತದಲ್ಲಿ ಕೇಳೇ ಗೊತ್ತಿರಲಿಲ್ಲ. ನಮಗೆ ಗೊತ್ತಿದ್ದದ್ದು ಒಂದು ಹುಚ್ಚರ ಆಸ್ಪತ್ರೆಯಲ್ಲಿ ಸೈಕಿಯಾಟ್ರಿಸ್ಟ್, ಇನ್ನೊಂದು ಸ್ಪೆಷಲ್ ಎಜುಕೇಟರ್. ಅವನಿಗೆ 6 ವರ್ಷ ಇರುವಾಗ ನನ್ಗೆ ನನ್ನ ಮಗಳು ಹುಟ್ಟಿದ್ಲು, ಅವನ ತಂಗಿ. ಅದಾದ ಮತ್ತೆ ಒಂದೇ ವರ್ಷ ಇನ್ನೊಂದು ತಂಗಿ ಸಹ ಹುಟ್ಟಿದ್ಲು. ಅದು ಸಹ ನಾವು ತುಂಬಾ ಯೋಚನೆ ಮಾಡಿದ್ವಿ, 2 ಮಕ್ಕಳು ಬೇಕೋ ಬೇಡವಾ ಅಂತ. ಆದ್ರೆ ಈಗ ನಾನು ಹೇಳ್ತೇನೆ, ಅವರಿಬ್ರು ಒಂದು ವರದಾನ. ಅಂದ್ರೆ ಅವರೊಂದು ಕೊಟ್ಟಷ್ಟು ಅವನಿಗೊಂದು ಬೆಂಬಲ ಬಹುಶಃ ಯಾರು ಕೊಡೋದು ಇಲ್ಲ, ಕೊಡ್ಲಿಕ್ಕೂ ಇಲ್ಲ. ಒಂದು ಸ್ಪೆಷಲ್ ಅಂತ ಹೇಳ್ಬಹುದು. ಬಹುಶಃ ತಾಯಂದಿರ ಹಾಗೆ ಅವರು ಕೂಡ ತಮ್ಮನನ್ನು ನೋಡಿದ್ರು ಕಾಣ್ತದೆ. ಅವನಿಗೆ 3 ಜನ ತಾಯಂದ್ರು, ಒಬ್ಳು ನಾನು, ಇನ್ನೊಂದು ಅವರ ತಂಗಿಯರು, 3 ಜನ ತಾಯಂದ್ರು. ಅವನು ಬಹಳ ಅದೃಷ್ಟದ ಹುಡುಗ. ಅವನಿಗೆ 10 ವರ್ಷ ಆಗಿರುವಾಗ ನಾನು ಹೇಳಿದೆ, ಸರಿ ಇನ್ನು ನನಗೆ ಕೆಲ್ಸಕ್ಕೆಲ್ಲ ಹೋಗ್ಬೋದು. ಹಾಗಾಗಿ ನಾನು ಅದೇ ಶಾಲೆಯಲ್ಲಿ ಕಂಟಿನ್ಯೂ ಆಗ್ತಾ ಇತ್ತು. ನಾನಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಮೊದಲನೇ ಕೆಲಸ ಏನಿತ್ತು ಅಂತ ಹೇಳಿದ್ರೆ, ಈ ಮಕ್ಕಳನ್ನ ಕ್ಲೀನ್ ಮಾಡೋದು, ಅವರಿಗೆ ಬಾಯಿ ತೊಳಸೋದು, ಊಟ ಕೊಡೋದು ಎಲ್ಲ. ನನಗೆ ವಿಶೇಷ ಶಿಕ್ಷಕಿ ಆಗ್ಬೇಕಾದ್ರೆ ನನಗೆ ಡಿಗ್ರಿ ಬೇಕಾಗಿತ್ತು, ಅದು ನನ್ನ ಹತ್ರ ಇರ್ಲಿಲ್ಲ. ಹಾಗಾಗಿ ನಾನೇನ್ ಹೇಳಿದೆ ಅಂತ ಹೇಳಿದ್ರೆ, ನಾನು ವಿಶೇಷ ಎಜುಕೇಶನ್ಗೆ ಪುನಃ ನಾನು ಸೇರ್ಕೊಳ್ತೇನೆ, 1 ವರ್ಷದ ಕೋರ್ಸ್, ಅದು ಧಾರವಾಡ ಸೇರ್ಬೋದು ನನಗೆ ಅಂತ ಹೇಳಿಬಿಟ್ಟು. ಅವನ ಶಾಲೆಯಲ್ಲೇ ಈ ತರಬೇತಿ ಕೇಂದ್ರ ಇತ್ತು. ಸೊ ಅಲ್ಲಿಗೆ ಸೇರ್ಬೋದು. ನಾನು ಅಪ್ಲಿಕೇಶನ್ ಫಾರ್ಮ್ ತಂದೆ. ಅರ್ಜಿನ ತಂದ ದಿವಸವೇ ನನ್ನ ಯಜಮಾನರು ಬಂದ್ಬಿಟ್ಟು ಹೇಳಿದ್ರು, ನಮ್ಗೆ ಅಮೆರಿಕಕ್ಕೆ ನನಗೆ ವಿಸಿಟಿಂಗ್ ಸೈಂಟಿಸ್ಟ್ ಅಂದ್ರೆ ವಿಜ್ಞಾನಿಗೆ ನನಗೆ ವಿಸಿಟ್ ಮಾಡೋದಕ್ಕೆ ಆಫರ್ ಬಂದಿದೆ, ಅಂದ್ರೆ ಒಂದು ಪೊಸಿಷನ್ ಬಂದಿದೆ, ಹೋಗೋಣ ಅಂತ. ನಾನೇನ್ ಮಾಡಿದೆ, ಅರ್ಜಿನ ವಾಪಸ್ ಅವ್ರಿಗೆ ಕೊಟ್ಟು ಮತ್ತೆ ನಾವು ಅಮೆರಿಕಕ್ಕೆ ಪ್ರಯಾಣ ಮಾಡಿದ್ವಿ. ನಾನು ಬದುಕನ್ನ ಹೇಗೆ ನೋಡ್ತೇನೆ ಅಂತ ಹೇಳಿದ್ರೆ, ಒಂದು ಬೆಳಿಗ್ಗೆ ಇದ್ದು ಊಟ ಮಾಡೋದು ಮಲಗೋದು ಹಾಗಲ್ಲ. ಹುಟ್ಟಿದಾಗಿಂದ ಹಿಡಿದು ನಾವು ಸಾಯೋವರೆಗೆ ನಾವು ಪ್ರತಿದಿನ ಕಲಿತಾನೇ ಖಂಡಿತ ಇರ್ಬೇಕು. ಹಾಗಾಗಿ ಅಲ್ಲಿ ಸಹ ನನಗೆ ಕಲಿಕೆ ಸಾಕಷ್ಟು ಆಯ್ತು. ಬಹುಶಃ ನೀವೊಂದು ತಾಯಿಯಾಗಿ ಮಾತ್ರ ಅಲ್ಲ, ಒಂದು ಶಿಕ್ಷಕಿಯಾಗಿಯೂ ಕೂಡ ಅವನನ್ನು ನೋಡಿಕೊಂಡು. ಖಂಡಿತ ನನ್ನ ಅಮ್ಮ, ಸ್ವಂತ ಅಮ್ಮ ಏನ್ ಹೇಳ್ತಾರೆ ಅಂದ್ರೆ, ನಿನ್ನ ಮಗನಿಗೆ ಯಾವಾಗಲೂ ತಾಯಿಯಾಗಿರ್ಲಿಲ್ಲ, ನೀನ್ ಯಾವಾಗಲೂ ಅವನಿಗೆ ಟೀಚರ್ ಆಗಿದ್ದೆ, ಮೇನ್ಲಿ ಟ್ರೈನರ್ ಅಂತ ಹೇಳ್ತಾರೆ, ತರಬೇತಿಗಾರ್ತಿಯಾಗೇ ಇದ್ದೆ ಅವನಿಗೆ ಅಂತ ಹೇಳ್ತಾರೆ. ಸೊ ನನ್ನ ಇನ್ನೊಂದು ಪ್ರಮುಖ ಘಟ್ಟ ಆರಂಭದ್ದು ಅಮೆರಿಕದಲ್ಲಿ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಮನೆ ಹತ್ರವೇ ಯೂನಿವರ್ಸಿಟಿ ಇತ್ತು. ಅಲ್ಲಿ ಅಮೆರಿಕದಲ್ಲಿ ಲೈಫ್ ಸ್ಟೈಲ್ ಜೊತೆಗೆ ವಿದ್ಯೆಗೆ ಬಹಳ ಮಹತ್ವ ಕೊಡ್ತಾ ಇದ್ರು. ಬಹುಶಃ ಅದು ಸಹ ನನ್ನ ಪಾಲಿಗೆ ಸತ್ಯ ಆಯ್ತು, ಒಂದು ವರದಾನ ಆಯ್ತು. ನಾನೇನ್ ಮಾಡಿದೆ, ನಮ್ಮ ಮನೆ ಹತ್ರವೇ ಒಂದು ಯೂನಿವರ್ಸಿಟಿ ಇತ್ತು. ಅದು ಏನೋ ಪ್ರೈವೇಟ್ ಅಲ್ಲ, ಸ್ಟೇಟ್ ಯೂನಿವರ್ಸಿಟಿ, ಅಂದ್ರೆ ಅಲ್ಲಿಯ ಬೆಸ್ಟ್ ಯೂನಿವರ್ಸಿಟಿ. ನಾನೇನ್ ಮಾಡಿದೆ, ಒಂದ್ ದಿವಸ ಅಪಾಯಿಂಟ್ಮೆಂಟ್ ತಗೊಂಡು, ನಾನು ಪ್ರಪ್ರಥಮ ಬಾರಿಗೆ ಕೌನ್ಸಿಲರ್ ಅಂತ ಹೇಳಿ ಶಬ್ದ ಕೇಳಿದ್ದು ಅಲ್ಲಿ. ಅವ್ರನ್ನ ಭೇಟಿ ಆಗಕ್ಕೆ ನನ್ನ ಹತ್ರ ಇದ್ದ ಬದ್ದ ಪೇಪರ್ಸ್, ನಾನು NCC NSS ಯಾವ್ದೆಲ್ಲ ಇದೆಯೋ ಅದು ಪೇಪರ್ಸ್, ಡಿಗ್ರಿ ಪೇಪರ್ಸ್ ಎಲ್ಲ ತಕೊಂಡು ಅಲ್ಲಿಗೆ ಹೋದೆ. ಅವ್ರು ಮಾತಾಡಿಬಿಟ್ಟು ನನ್ನನ್ನ ವಿಶೇಷ ಪುನರ್ವಸತಿ ಕೇಂದ್ರಕ್ಕೆ ಕಳಿಸಿದ್ರು, ನಮ್ಗೆ ತರಬೇತಿ ಕೊಡುವಂತ ಕೇಂದ್ರ. ಅಲ್ಲಿ ನನಗೆ ಸಿಕ್ಕಿದವರು ಅಲ್ಲಿಯ ಡೀನ್ ಒಬ್ಬರಿದ್ದಾರೆ, ಡಾಕ್ಟರ್ ಸ್ಟೀಫನ್ ಫೋರ್ಟ್ಸನ್, ಹಾಗೂ ನನ್ನನ್ನ ತೀಡಿದಂತಹ ಪ್ರೊಫೆಸರ್. ಅವರು ಕೂತ್ಕೊಂಡು ನನ್ನ ಮಾತನ್ನ ಕೇಳಿದ್ರು. ನಾನು ಹೀಗೆ ನನ್ನ ಎಲ್ಲಾ ಅನುಭವ ಹೇಳಿದೆ. ಆಮೇಲೆ ಒಂದು ಇಂಟರ್ವ್ಯೂ ಮಾಡಿದೆ, 15 ನಿಮಿಷದ ಇಂಟರ್ವ್ಯೂ. 5 ಜನ ಕೂತ್ಕೊಂಡು ಒಂದು 4-5 ಪ್ರಶ್ನೆ ಕೇಳ್ತಾರೆ. ಆ 15 ನಿಮಿಷ ಇದ್ದ ಇಂಟರ್ವ್ಯೂ 2 ಗಂಟೆ ಆಯ್ತು. ಓಹೋ, ಯಾಕೆಂದ್ರೆ ನನ್ನಲ್ಲಿ ಅಷ್ಟೊಂದು ಹೇಳೋದಕ್ಕಿತ್ತು, ಅಂದ್ರೆ ನಿಮ್ಮ ಅನುಭವವೇ ಇತ್ತು ಹಾಗೆ. ಆವಾಗ ಅವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ, ನಿನಗೆ ಅನುಭವ ಸಿಕ್ಕಾಪಡಿದೆ, ಮತ್ತೆ ನೀನು ಮಾಡಿದ್ದೆಲ್ಲವೂ ಸರಿಯಾದ ವಿಧಾನವನ್ನೇ ಮಾಡಿದ್ದೆ. ಬಹುಶಃ ಅವ್ರು ಏನು ಹೇಳಬೇಕಿತ್ತು ಅದನ್ನೆಲ್ಲ ನೀವು ಆಗ್ಲೇ ಮಾಡಿ ಆಗಿತ್ತು. ಆದ್ರೆ ನಿನಗೆ ಇಲ್ಲದೆ ಇರೋದು, ಇದಕ್ಕೆ ಬೇಕಾದಂತಹ ಒಂದು ಥಿಯರಿ, ಮೆಡಿಕಲ್ ಭಾಷೆಯಲ್ಲಿ ನಾವು ಏನ್ ಹೇಳಬೇಕು ಅದು ನಿನಗೆ ಗೊತ್ತಿಲ್ಲ, ಅದನ್ನ ನಾವು ನಿಂಗೆ ಹೇಳಿಕೊಡ್ತೇವೆ ಅಂತ ಹೇಳಿಬಿಟ್ಟು, ಅಲ್ಲಿಂದ ಅವರು ನಿನ್ನ ಅನುಭವ ಎಲ್ಲ ಹೇಳಿದ್ಯಲ್ಲ ಅದನ್ನೊಂದು ಪೇಪರ್ ರೂಪದಲ್ಲಿ ನಮ್ಗೆ ಬರೆದು ಕೊಡ್ಬೇಕು, ಮತ್ತೆ ನೀನು ಇಲ್ಲಿಂದ ಕಲ್ತ್ರೆ ಅದನ್ನ ನೀನು ಭಾರತದಲ್ಲಿ ನೀನು ಹೇಗೆ ಅದನ್ನ ಉಪಯೋಗ ಮಾಡ್ತೀಯ ಅಂತ ಹೇಳಿದ್ರು. ಯಾಕೆಂದ್ರೆ ನನಗೆ ಹೋಗುವಾಗ ಅವರು ಆಟಿಸಮ್ ಅಂತ ಹೇಳಿ ಶಬ್ದ ಹೇಳುವಾಗ ನನಗೆ ಅದು ಗೊತ್ತಿರಲಿಲ್ಲ. ನೀನು ಆಟಿಸಮ್ ಮಕ್ಕಳಿಗೆ ಬಹಳ ಒಂದು ಸೂಕ್ತವಾದ ವ್ಯಕ್ತಿ ಅಂತ ಹೇಳುವಾಗ ನಾನು ವಾಟ್ ಈಸ್ ಆಟಿಸಮ್ ಅಂತ ಕೇಳಿದ್ದೇನೆ. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ನನ್ನನ್ನ ಒಂದು ಥೆರಪಿ ನಡೆಯುವಂತಹ ಒಂದು ಸ್ಥಳಕ್ಕೆ ಮಾನೇಸನ್ನ ಕರ್ಕೊಂಡು ಹೋದ್ರು. ಆವಾಗ ನಮಗೆ ಗೊತ್ತಿದ್ದು ಕೇವಲ ಬುದ್ಧಿಮಾಂದ್ಯತೆ, ಅಂಗವೈಕಲ್ಯ, ಸೆರೆಬ್ರಲ್ ಪ್ಯಾಲ್ಸಿ ಅಂತ ಹೇಳ್ತೇವೆ, ಫಿಟ್ಸ್, ಹಾಗೆ 3-4 ಗೊತ್ತಿತ್ತು. ಮತ್ತೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಆ ಪೇಪರ್ ಅನ್ನ ನೋಡಿ ಅವ್ರಿಗೆ ಎಷ್ಟೊಂದು ಖುಷಿ ಆಯ್ತು ಅಂತ ಹೇಳಿದ್ರೆ, ಅದರ ಆಧಾರದ ಮೇಲೆ ನನಗೆ 25,000 ಸ್ಕಾಲರ್ಶಿಪ್ ಕೊಟ್ಟು, ಹಾಗೆ ನನ್ನ ಸಂಪೂರ್ಣ ಶಿಕ್ಷಣ ಅಲ್ಲಿ ಫ್ರೀ ಆಗಿ ಆಯ್ತು. ಆ ಡಿಗ್ರಿ ಹಾಗೂ ಮಾಸ್ಟರ್ಸ್ ಎರಡನ್ನು ಒಟ್ಟಿಗೆ ಮಾಡಿಸಿದ್ದು ಮಾತ್ರ ಅಲ್ಲ, ಬಹಳ ಚೆನ್ನಾಗಿ ಮಾರ್ಗದರ್ಶನ ಕೊಟ್ಟರು. ಆ ಸಮಯದಲ್ಲಿ ಮಗನನ್ನು ಏನ್ ಮಾಡ್ತಾ ಇದ್ರಿ ನೀವು? ಅಲ್ಲಿ ಮಗ ಶಾಲೆಗೆ ಹೋಗ್ತಿದ್ದ, ನಾನು ಕಾಲೇಜಿಗೆ ಹೋಗ್ತಿದ್ದೆ. ತಮಾಷೆ ಏನು ಅಂತ ಹೇಳಿದ್ರೆ, ನಾನು ಮತ್ತೆ ಮಗಳು ಒಂದೇ ದಿವಸ ಶಾಲೆಗೆ ಸೇರಿದ್ದು. ಅವಳು ಶಾಲೆಗೆ ಹೋದ್ಲು, ನಾನು ಯೂನಿವರ್ಸಿಟಿಗೆ ಹೋದೆ. ದೊಡ್ಡ ಮಗಳು ಶಾಲೆಗೆ ಹೋಗ್ತಿದ್ಲು, ಸಣ್ಣ ಮಗಳು ಮತ್ತೆ ನಾನು ಒಟ್ಟಿಗೆ ಹೋದ್ದು. 1 ವರ್ಷ ನನಗೆ ಬರೇ ಇಂಟರ್ನ್ಶಿಪ್ಸ್ ಮಾಡಿಸಿದ್ದೆ. ಈ ಇಂಟರ್ನ್ಶಿಪ್ಸ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಬೇರೆ ಬೇರೆ ಕಡೆ ನಾನು ಕೆಲಸ ಮಾಡಿದ್ದೆ. ಅನುಭವ, ವಿಶೇಷ ಮಕ್ಕಳು, ದೊಡ್ಡವರು, ಮತ್ತೆ ಈ ಡ್ರಗ್ಸ್ ಅಂಡ್ ಎಲ್ಲಾ ರೀತಿಯ ಒಂದು ಅನುಭವಗಳನ್ನ ನನ್ನ ಒಳಗಡೆ ತಗೊಂಡು ಒಂದು ಜಾಬ್ ಕೋಚ್ ಅಂತ ಕೆಲಸ ಮಾಡ್ತಿದ್ದೆ. ಈಗ ನೀವು ಕಂಡುಕೊಂಡ ಹಾಗೆ ಅಮೆರಿಕದಲ್ಲಿರುವ ವಿಶೇಷ ಮಕ್ಕಳ ತಂದೆ ತಾಯಿಯರ ಮನೋಭಾವ ಹೇಗಿತ್ತು? ಅಂದ್ರೆ ಮಕ್ಕಳನ್ನು ನೋಡೋದಿರಬಹುದು, ಪ್ರೋತ್ಸಾಹ ಕೊಡೋದು ಅಥವಾ ಅವರಿಗಾಗಿ ಟೈಮ್ ಕೊಡೋದು, ಇದೆಲ್ಲ ಹೇಗಿತ್ತು?
ತಂದೆ ತಾಯಿಯರ ಮನಸ್ಥಿತಿ ಮಕ್ಕಳ ಬದುಕನ್ನೇ ಬದಲಾಯಿಸ್ತದೆ. ಯಾವಾಗ ತಂದೆ ತಾಯಿಗೆ ಮಾಹಿತಿ ಇರ್ತದೆ, ಅರಿವು ಇರ್ತದೆ, ಯಾವಾಗ ಅವರು ಇದ್ರ ಬಗ್ಗೆ ಮುಕ್ತವಾಗಿ ಮಾತಾಡ್ತಾರೆ, ಆವಾಗ ಮಕ್ಕಳಿಗೆ ಅವಕಾಶಗಳು ಜಾಸ್ತಿ ಸಿಗ್ತದೆ. ನಮ್ಮ ಸಮಾಜದಲ್ಲಿ ವಿಶೇಷ ಮಕ್ಕಳು ಅಂತ ಹೇಳಿದ್ರೆ ಪೇರೆಂಟ್ಸ್ ಅವರು ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಅಂಜಿಕೊಳ್ಳೋದು ಅಥವಾ ಮುಚ್ಚಿಡೋದು, ಫ್ಯಾಮಿಲಿಯಲ್ಲಿ ಹೇಳದೇ ಇರೋದು, ಬಹುಶಃ ಒಂದು ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ತುಂಬಾ ಸಮಯ ತಗೊಳ್ತಾರೆ, ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಭಯ, ಸಮಾಜ ಏನು ಹೇಳ್ತದೋ ಅಂತ ಭಯ, ಪ್ರೀತಿ ಮಾಡ್ತಾರೆ. ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಅವರಿಗೆ ಒಂದು ವಿಶೇಷ ಮಗು ಇದೆ ಅಂತ ಹೇಳಿದ ಕೂಡಲೇ ಡಾಕ್ಟ್ರೇ ಅವರನ್ನ ಒಂದು ಮಾಹಿತಿ ಕೇಂದ್ರ ಕಳಿಸ್ತಾ ಇದ್ರು. ಆವಾಗ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ ಅವರಿಗೂ ಸಹ ಈ ಮಗುವಿಗೆ ನಾನು ಹೇಗೆ ಮುಂದೆ ತಗೊಂಡೋಗ್ಬೇಕು ಅಂತ ಹೇಳೋದ್ರ ಬಗ್ಗೆ ಗೊತ್ತಾಗುತ್ತೆ. ಅಲ್ಲಿ ಮತ್ತೆ ನಾನು 3 ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೆ. ನನಗೆ ಯಾವಾಗ್ಲೂ ಸಹ ಖಾಲಿ ಮಗನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚು ನಮ್ಮ ಸುತ್ತಮುತ್ತಲ ಅವರನ್ನ ಹೇಗೆ ನಾವು ಸಮಾಜದಲ್ಲಿ ಮುನ್ನಡೆಗೆ ತರಬಹುದು. ಬಹುಶಃ ನಿಮಗೆ ಅಲ್ಲಿಯ ಆ ಒಂದು ಕಲಿಕೆಯೇ ಇದಕ್ಕೆ ಪ್ರೇರಣೆ ನೀಡಿತ್ತು ಅಂತ ಕಾಣ್ತದೆ ನನಗೆ. ಖಂಡಿತ. ಒಂದೇನಾಯ್ತಂದ್ರೆ ಜ್ಞಾನ ವೃದ್ಧಿ ಆದ ಕೂಡ ನಮ್ಮಲ್ಲಿ ಆತ್ಮವಿಶ್ವಾಸ ತನ್ನಷ್ಟಕ್ಕೆ ಬರುತ್ತದೆ. ಸೊ ನಾವೊಂದು 12 ವರ್ಷ ಇದ್ವಿ. ನನ್ನ ಮಗಳಂದ್ರಿಬ್ರು ಹೈಸ್ಕೂಲ್ ಬರುವ ಸಮಯಕ್ಕೆ ನಾವು ಭಾರತಕ್ಕೆ ವಾಪಸ್ಸು ಬಂದೆವು. ಬಂದ ಮೇಲೆ ಏನಾಯ್ತಂದ್ರೆ ನನಗೆ ಕೂಡಲೇ ಆರಂಭ ಮಾಡೋದಕ್ಕೆ ಆಗ್ಲಿಲ್ಲ. ನೀವು ಬಂದದ್ದು ಎಲ್ಲಿಗೆ? ಬೆಂಗಳೂರಿಗ ಅಲ್ಲ ಮಂಗಳೂರಿಗೆ? ಬಹಳಷ್ಟು ಜನ ನಾನು ಬೆಂಗಳೂರು ಮೂಲ ನಿವಾಸಿಯಾದ ಕಾರಣ ಬೆಂಗಳೂರಿಗೆ ಬರ್ತೇವೆ ಅಂತ ತಿಳ್ಕೊಂಡಿದ್ರು. ಆದ್ರೆ ನನ್ನ ಪತಿಗೆ ವಾಪಸ್ ಊರಿಗೆ ಬರ್ಬೇಕು ಅಂತ ಆಸೆ. ಬಂದ ಮೇಲೆ ನಾವು ಇಲ್ಲಿ ಶಕ್ತಿನಗರದಲ್ಲಿ ಜಾಗ ತಗೊಂಡ್ವಿ. ಅಂದ್ರೆ ಅಲ್ಲಿ ಈಗಾಗಲೇ ಕಟ್ಟಿದ ಒಂದು ಮನೆ ಒಂದಿತ್ತು. ವಿಶೇಷ ಏನು ಅಂತ ಹೇಳಿದ್ರೆ ನಾವು ತಗೊಂಡ ಮನೆ ಸಹ ಒಬ್ಬ ವಿಶೇಷ ಹುಡುಗನಿಗೆ ಸೇರಿದಂತಹ ಒಂದು ಮನೆ. ಅದೊಂದು ಕಾಕತಾಳಿ ಅಂತಲೇ ಹೇಳ್ಬಹುದು. ನಾನಲ್ಲಿ ಹೋಗುವಾಗ ನನ್ನ ಶಾಲೆಯನ್ನೇ ನೋಡಿದೆ. ಶಾಲೆ ಮಾಡೋದಕ್ಕೆ ಬಹಳ ಸೂಕ್ತವಾಗಿದೆ, ಅದನ್ನ ತಗೊಳ್ಬಹುದಾ ಅಂತ ಕೇಳಿದೆ. ಬಹುಶಃ ನಿಮಗೆ ಮಂಗಳೂರಿಗೆ ಬರುವಾಗಲೇ ವಿಶೇಷ ಚೇತನ ಮಕ್ಕಳಿಗಾಗಿ ಒಂದು ಶಾಲೆ ಮಾಡಬೇಕು ಅನ್ನುವ ಯೋಚನೆ ನಿಮ್ಮ ಮನಸ್ಸಲ್ಲಿತ್ತು? ಆ ಯೋಚನೆ ನಾನು ಪೇಪರ್ ಅಲ್ಲೇ ನಾನು ಬರ್ದಿದ್ದೆ, ಮನಸ್ಸಿನಲ್ಲಿ ಇಟ್ಕೊಂಡೇ ನಾವು ಬಂದಿದ್ದೆ. ವಿಶೇಷ ಮಕ್ಕಳ ಜೊತೆ ಇರೋದೇ ನನ್ನ ಬದುಕು. ಅವರ ಮನೆಯಲ್ಲಿ ಸಹ ಒಬ್ಬ ವಿಶೇಷ ಚೇತನ ಒಬ್ಬ ಹುಡುಗ ಇದ್ದ. ನಾವು ಅರಿವು ಆರಂಭ ಮಾಡಿದ್ದು 2016 ತಗೊಂಡ ಮನೆಯಲ್ಲಿ. ನಂತರ ಮೇಲ್ಗಡೆ ಮನೆ ಕಟ್ಟಿಸಿ ಅದನ್ನ ಶಾಲೆಯಾಗೆ ಇದ್ ಮಾಡಿ. ಆಗ ನಮ್ಗೆ ಸಿಕ್ಕಿದವರು ಡಾಕ್ಟರ್ KS ಭಟ್, ಪಾದಮೂಲಸಿನ ಹೆಸರಾಂತ ವೈದ್ಯರು. ಅವರಿಗೂ ಸಹ ಒಂದು ನಂಬಿಕೆ, ಆರಂಭ ಮಾಡುವ ಯಶಸ್ವಿ ಆಗ್ಬಹುದು. ಯಾರಿಗೂ ಗೊತ್ತಿರಲಿಲ್ಲ, ನಮ್ಗೆ ಯಶಸ್ವಿ ಆಗ್ಬಹುದು ಒಂದು ನಂಬಿಕೆ ಇತ್ತು. ಸೊ ನಾವು 3 ದಿನ ನಾವು ಮಾಡ್ಬೇಕು ಅಂತ ಇದ್ ಮಾಡಿದ್ವಿ. ಆ ನಿಮಿತ್ತ ಬೆಂಗಳೂರಿಗೆ ಹೋಗಿರುವಾಗ ಅಲ್ಲಿ ನನಗೆ ಡಿಸಬಿಲಿಟಿ ಕಮಿಷನರ್ ಆಗಿ ರಿಟೈರ್ ಅಂತ ಬಸವರಾಜ್ ಸರ್ ಅಂತ ಒಬ್ಬರಿದ್ದಾರೆ. ಅವ್ರು ಸಿಕ್ಕಿದ್ರು. ಅವರು ಬಹಳ ಆಳವಾದ ಅನುಭವ ಇರೋರು. ಅವ್ರು ಹೇಳಿದ್ರು, ಧಾರಾಳಮ್ಮ, ನಿಮ್ಮಂತ ತಾಯಿ ಅಂದ್ರೆ ಮುಂದೆ ಬಂದು ಇದನ್ನ ಆರಂಭ ಮಾಡ್ಬೇಕು. ಯಾಕೆಂದ್ರೆ ಇದರಲ್ಲಿರುವಂತ ಕಷ್ಟ, ಒಂದು ತಾಯಿ ಅನುಭವಿಸಿದ ನೋವು, ಅದು ಇನ್ನೊಂದು ತಾಯಿಗೆ ಒಂದು ತಾಯಿ ಹೇಳಿದ್ರೆ ಅರ್ಥ ಆಗೋದು. ನೀವು ಹೇಳಿದ್ದೆ ಅವರಿಗೆ ನಾಟಬೇಕಷ್ಟೇ. ಹಾಗಾಗಿ ಖಂಡಿತ ಆರಂಭ ಮಾಡ್ಬೇಕು ಅಂತ ಅವ್ರು ಬಹಳ ಪ್ರೋತ್ಸಾಹ ಕೊಟ್ಟದ್ದು ಮಾತ್ರಲ್ಲ, ಅವರು ನಮ್ಮಲ್ಲಿ ಸಲಹಾ ಸಮಿತಿಗೂ ಸಹ ಸೇರ್ಕೊಂಡ್ರು. ಹಾಗಾಗಿ ಇಷ್ಟು ಜನರ ಬೆಂಬಲದಿಂದ ನಾವು ಆರಂಭ ಮಾಡಿದ್ವಿ. ಈಗ ನಮ್ದು 9 ವರ್ಷ ಆಯ್ತು. 9 ವರ್ಷದಲ್ಲಿ ನಾವೊಂದು 2,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವು ತರಬೇತಿ ಕೊಟ್ಟಿದ್ದೇವೆ. ಮತ್ತೆ 2,000ಕ್ಕಿಂತ ಹೆಚ್ಚು ಮಕ್ಕಳ ಜೊತೆ ಅವರ ತಾಯಂದ್ರನ್ನು ಸಹ ನಾವು ಒಂದು ಎಂಪವರ್ ಅಥವಾ ನಾವು ಒಂದು ಸ್ವಾವಲಂಬಿಗಳಾಗಿ ಮಾಡಿದ್ದೇವೆ. ಮತ್ತೆ ಎಷ್ಟೊಂದು ಜನ ನನ್ನ ಸ್ಟೂಡೆಂಟ್ಸು ಕಾಲೇಜಿಗೆ ಹೋಗಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ, ಏನೂ ಹೇಳಲಿಕ್ಕಾಗದ ಮಕ್ಕಳು ನಡೆದಿದ್ದಾರೆ, ಮಾತಾಡಿದ್ದಾರೆ, ಶಾಲೆಗೆ ಸೇರಿದ್ದಾರೆ. ಸೊ ಇದೆಲ್ಲವೂ ನಮಗೊಂದು ಆತ್ಮತೃಪ್ತಿ ಕೊಡುವಂತಹ ಒಂದು ವಿಷಯ. ಈಗ ಅಂತಹ ಸಂಸ್ಥೆಯನ್ನ ಆರಂಭ ಮಾಡಿ ಮುಂದುವರಿಸಲಿಕ್ಕೆ ನಿಮಗೆ ನಿಮ್ಮ ಜೊತೆ ಕೆಲಸ ಮಾಡುವಂತಹ ಒಂದು ಒಳ್ಳೆ ಸ್ಟಾಫ್ ಬೇಕು. ಅದು ಹೇಗೆ ನೀವು ಆಯ್ಕೆ ಮಾಡಿಕೊಂಡ್ರಿ? ನೋಡಿ, ನಾವು ಸ್ಟಾಫ್ ಆಯ್ಕೆ ಮಾಡ್ಕೊಳ್ಳುವಾಗ ಬಹಳ ಜಾಗ್ರತೆಯಾಗಿರ್ಬೇಕು. ಪ್ರಪ್ರಥಮವಾಗಿ ಅವರಿಗೆ ಮಕ್ಕಳ ಬಗ್ಗೆ ಪ್ರೀತಿ ಇರಲೇಬೇಕು. ಹೌದು, ಅಂದ್ರೆ ಅವರಿಗೆ ಈ ವಿಶೇಷ ಮಕ್ಕಳ ಬಗ್ಗೆ ಒಂದು ಕಾಳಜಿ, ಒಂದು ಪ್ರೀತಿ ಇರಲೇಬೇಕು. ನಮ್ಮದು ಬರೀ ಮಹಿಳಾ ಮಣಿಗಳ ಸ್ಟಾಫ್. ಮತ್ತೆ ನಾವು ಆದಷ್ಟು ವಿಶೇಷ ಚೇತನದ ತಾಯಂದ್ರಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೇವೆ. ಅಂದ್ರೆ ನಾನೇ ಒಂದು ವಿಶೇಷ ಚೇತನ ಹುಡುಗನ ತಾಯಾದ ಕಾರಣ ನನ್ನಷ್ಟೊಂದು ಅವರಿಗೆ ಬೆಂಬಲ ಕೊಡೋರು ಯಾರೂ ಇಲ್ಲ. ವಿಶೇಷ ಚೇತನ ಮಕ್ಕಳ ತಾಯಂದ್ರಿಗೆ ಬಹಳ ಕಿಡಿರಿಮೆ ಇರ್ತದೆ. ಮತ್ತೆ ಮನೆಯಲ್ಲಿ ಇರುವ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ಖಿನ್ನತೆ ಮತ್ತೆ ಆತಂಕ ಎಲ್ಲ ಬಹಳವಾದ ಒಂದು ಸಾಮಾನ್ಯವಾದ ಸಮಸ್ಯೆಗಳವ್ರು. ಹೌದೌದು, ಬಹುಶಃ ಈಗ ತಂದೆ ತಾಯಿಯರಿಗೆ ಆ ಖಿನ್ನತೆ ಬರುವುದು ಸಹಜ. ಇಂಥ ಮಕ್ಕಳಿದ್ದಾರಲ್ಲ, ಹೇಗೆ ಹೊರಗಡೆ ಹೋಗುದು, ಇವರನ್ನೇನು ಮಾಡುವುದು, ಅವರ ಜೀವಮಾನದಲ್ಲಿ ಅಲ್ಲ, ಮುಂದೆ ಆ ಮಕ್ಕಳ ಜೀವನ ಹೇಗಿರ್ಬೋದು, ಇದೆಲ್ಲ ಯೋಚನೆಗಳು ಬರ್ತದೆ. ಜೊತೆಗೆ ಅಂತ ಮಕ್ಕಳ ಕೆಲಸ ಮಾಡ್ಲಿಕ್ಕೂ ತುಂಬಾ ತಾಳ್ಮೆ ಬೇಕು. ಹೌದು, ಇನ್ನೊಂದು ಹೇಳಿದ್ದನ್ನೇ ಬಹಳ ಸತಿ ಹೇಳ್ಬೇಕು, ತೂಕವಾಗೇ ಮಾತಾಡ್ಬೇಕು. ಅಂದ್ರೆ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡ್ಬೇಕಾಗತ್ತೆ. ಅದಲ್ಲದೆ ನಮ್ಮ ಸುತ್ತಮುತ್ತಲು ಇರುವಂತಹ ಬಹಳಷ್ಟು ಜನ ಲೇಡೀಸ್ಗೆ ನಾವು ಕೆಲಸ ಕೊಟ್ಟಿದ್ದೇವೆ. ನಮ್ಮಲ್ಲಿ ನಾನು ಬರೀ ಕೆಲಸ ಮಾತ್ರ ಕೊಡೋದಲ್ಲ, ತರಬೇತಿ ಸಹ ಕೊಡ್ತೇನೆ. ಅದಾದ ಮತ್ತೆ ನಮ್ಮನಿಂದ ಬಿಟ್ಟು ಬೇರೆ ಕಡೆ ಹೋಗುವಾಗ ನಮಗೊಂದು ಹೆಮ್ಮೆ, ಅಂದ್ರೆ ಅವರು ಅಷ್ಟೊಂದು ಒಳ್ಳೆ ಕೆಲಸಕ್ಕೆ ಮತ್ತೆ. ನೀವೀಗ ಸ್ಪೆಷಲ್ ಸ್ಕೂಲ್ ಅಂತ ಆರಂಭ ಮಾಡುವಾಗ ಅಲ್ಲಿಗೆ ಬಂದ ತಂದೆ ತಾಯಿಯರದ್ದು ಮತ್ತು ಸಾಮಾನ್ಯವಾಗಿ ಸುತ್ತಮುತ್ತಲಿನವರ ಪ್ರತಿಕ್ರಿಯೆ ಹೇಗಿತ್ತು? ಆರಂಭದಲ್ಲಿ ನಾವು ಆರಂಭ ಮಾಡಿದಾಗ ಕೇವಲ ನಾನು ಹಾಗೂ ಒಂದು ಮಗು ಅಷ್ಟೇ ಇದ್ದದ್ದು. ನಮ್ಮ ಸುತ್ತಮುತ್ತಲಿನವರೆಲ್ಲ ಬಹಳ ಬೆಂಬಲ ಕೊಟ್ಟರು. ಆಮೇಲೆ ನಮ್ಮ ನೆಂಟರಾಗಿರ್ಬೋದು, ನೆರೆಕರೆಯವರಾಗಿರ್ಬೋದು, ಎಲ್ಲರದ್ದು ಬೆಂಬಲ ಇತ್ತು. ಆದ್ರೆ ಅದೊಂದು ಇಷ್ಟರ ಮಟ್ಟಿಗೆ ಒಂದು ಜನರಿಗೆ ಸಹಾಯ ಆಗ್ತದೆ ಅಂತ ಬಹುಶಃ ನಾವು ಯಾರು ಕನಸು ಮನಸ್ಸಿನಲ್ಲಿ ತಿಳ್ಕೊಂಡಿರಲಿಲ್ಲ.
ಈಗ ನಾವೆಲ್ಲ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಬಹುಶಃ ದೇವರು ಪ್ರತೀಕನ ಕೊಟ್ಟದ್ದು ನನಗೊಂದು ಅನುಭವ ಆಗಿ ಅವನ ಮೂಲಕವೇ ನಾನು ಇದನ್ನ ಆರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನೇನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರೇ ಪ್ರತೀಕನ ರೂಪದಲ್ಲಿ ಬಂದು ನನಗೆ ಒಂದು ದಾರಿ ತೋರಿಸಿದ್ದು, ನನ್ನ ಮೂಲಕ ಬೇರೆಯವರಿಗೆ ದೇವರು ಸಹಾಯ ಮಾಡಿಸ್ತಾ ಇತ್ತು. ನಾನು ಯಾವಾಗ್ಲೂ ಏನ್ ಹೇಳ್ತೇನೆ ಅಂತ, ನಾನು ಸ್ಪೆಷಲ್ ಎಜುಕೇಟರ್ ಅಂತ ನಾನು ಹೇಳೋದಿಲ್ಲ, ಕೌನ್ಸಿಲರ್ ಅದು ನಾನು ಹೇಳೋದಿಲ್ಲ, ನಾನೊಂದು ಗುರು ಅಂತಲೇ ಹೇಳ್ತೇನೆ. ಬೇರೆ ಥೆರಪಿ ಸೆಂಟರ್ಸಿಗೂ ಬೇರೆ ಸ್ಪೆಷಲ್ ಎಜುಕೇಟರ್ಸ್ ನಮಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಾನೊಂದು ಗುರು ಆಗ್ತೇನೆ ಆ ಮನೆಯವರಿಗೆ. ಅವರು ನನ್ನ ಹತ್ರ ಎಷ್ಟು ಪ್ರಶ್ನೆಗಳು ಕೇಳ್ತಾರೋ, ನಾನು ಯಾವಾಗ ಬೇಕಾದ್ರೂ ಫೋನ್ ತೆಗಿತೇನೆ, ಯಾವಾಗ ಬೇಕಾದ್ರೂ ಅವ್ರ ಹತ್ರ ಮಾತಾಡ್ತೇನೆ. ಎಷ್ಟೊಂದು ಜನ ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ಕಣ್ಣೀರು ಹಾಕ್ತಾರೆ, ಹೀಗಾಯ್ತು ಮೇಡಮ್, ಏನ್ ಮಾಡೋದು, ನನಗೆ ಬಹಳ ಬೇಸರ ಆಯ್ತು. ಆವಾಗ ನಾನು ಅವ್ರ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿ ಅವರ ಕಣ್ಣೀರು ಒರೆಸಿ, ಇದು ನಾವು ಹೇಗೆ ಇದನ್ನ ಪರಿಹಾರ ಮಾಡೋದು ಅಂತ ನಾವು ಒಟ್ಟು ಕೂತು ಮಾತಾಡುವ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬ್ತೇನೆ. ಹಾಗಾಗಿ ಗುರುವಿನ ಕೆಲಸ ಅದುವೇ. ತಂದೆ ತಾಯಿಯರಿಗೆ ಕೂಡ ನೀವು ಗುರುವಿನ ಸ್ಥಾನದಲ್ಲೇ ನಿಂತು ಅಷ್ಟೊಂದು ಧೈರ್ಯ ಕೊಟ್ಟಿದ್ದೀರಿ. ಇನ್ನೊಂದು ಪೂರ್ಣಿಮಕ್ಕ, ನಾನು ನೋಡಿದ್ದು ನೀವು ಅಂತಹ ಮಕ್ಕಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ವೇದಿಕೆಗೆ ಕರೆತರುವ ಕೆಲಸವನ್ನು ಕೂಡ ಮಾಡಿದ್ದೀರಿ. ಇಂತಹ ಮಕ್ಕಳು ನಿಮ್ಮ ಕೇಂದ್ರದಲ್ಲಿ ಎಷ್ಟು ಸಮಯ ಇರ್ತಾರೆ? ಎಲ್ಲರ ಹಾಗೆ ಅವರೇ ಸ್ವತಂತ್ರ ಜೀವನ ಮಾಡಬಹುದು ಅನ್ನುವ ಒಂದು ಧೈರ್ಯ ಪಡೆದು ಹೊರಗಡೆ ಹೋದವರು ಎಷ್ಟು ಜನ ಇರಬಹುದು? ಬೇಕಾದಷ್ಟಿದೆ. ಈಗ ನೋಡಿ, ನಮ್ಗೆ ಇವಾಗ ಅತ್ಯಂತ ಹಿರಿಯ ವ್ಯಕ್ತಿ ಅಂದ್ರೆ 35. ಮತ್ತೆ ಅದಲ್ಲದೆ ವಿಶೇಷ ಏನು ಅಂದರೆ, ಕೆಲವು ಸತಿ ವಿಶೇಷ ಅಂತ ಹೇಳ್ಕೊಂಡು ಬಂದ ಮಕ್ಕಳು ಸಾಮಾನ್ಯ ರೇಂಜಿಗೆ ಬಂದವರು ಸಹ ಇದ್ದಾರೆ. ಈಗ ನನಗೆ ಒಂದು 3-4 ಮಕ್ಕಳು 10ನೇ ಕ್ಲಾಸ್ ಪಾಸ್ ಆದ್ರು, ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ನಾರ್ಮಲ್ ಮಕ್ಕಳ ಜೊತೆ ಒಂದು ಸ್ಪರ್ಧೆ ಮಾಡಿಯೇ ಪಾಸ್ ಆದ್ರು. ಅಂತ ಮಕ್ಕಳು ಸಹ ಇದ್ದಾರೆ. ನನಗೆ ಎಷ್ಟು ಶೀಘ್ರ ಪತ್ತೆ ಹಚ್ಚುವಿಕೆ ಮಾಡಿ ಎಷ್ಟು ಬೇಗ ನಾವು ಅವರಿಗೆ ತರಬೇತಿ ಕೊಡ್ತೇವೋ ಅಷ್ಟು ಬೇಗ ಅವರಿಗೆ ಶಾಲೆಗೆ ಹೋಗ್ಬೋದು, ಮುಖ್ಯವಾಹಿನಿಗೆ ಬರೋದಕ್ಕೆ ಆಗ್ತದೆ. ನೀವೊಬ್ಬ ತಾಯಿಯಾಗಿ ಮತ್ತು ಗುರುವಾಗಿ ಇಷ್ಟು ವರ್ಷದ ನಿಮ್ಮ ಅನುಭವದಲ್ಲಿ ನಿಮಗೆ ಅತ್ಯಂತ ಖುಷಿ ಕೊಟ್ಟ ಘಟನೆಗಳೇನಾದ್ರಿದ್ರೆ ಅದನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಬಹುದಾ? ಅತ್ಯಂತ ಖುಷಿ ಕೊಟ್ಟ ಸಂದರ್ಭ ಅಂತ ಹೇಳಿದ್ರೆ, ನನಗೆ ಒಂದು ಕೇಸ್ ಬಂದಿತ್ತು. ಅವಳಿಗೊಂದು ವಿಶೇಷ ತರವಾದ ಸಮಸ್ಯೆ, ನಾವು ಅದಕ್ಕೆ ವಿಲ್ಸನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅವಳು ಹುಟ್ಟುವಾಗ ಕೇವಲ 500 ಗ್ರಾಮ್ ಇತ್ತು, ಅಂದ್ರೆ ಅಷ್ಟು ಸಪುರದ ಮಗು. ಅವಳು ಬರುವಾಗ 3 ವರ್ಷದ ಮಗು, ಒಂದು 6 ತಿಂಗಳ ಮಗುವಿನಾಗಿತ್ತು. ಅವಳನ್ನ ಕೈಲಿ ಎತ್ತಿಕೊಂಡು ಬಂದಿದ್ರು. ತಂದೆ ತಾಯಿ ಇಬ್ರು ಸಹ ವಿದ್ಯಾವಂತರು, ಸಮಾಜದಲ್ಲಿ ಹೆಸರಾಂತ ವ್ಯಕ್ತಿಗಳು. ಆದ್ರೆ ಅವರಿಗೆ ಮಗುವನ್ನ ಏನ್ ಮಾಡೋದು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವರೊಂದು 2-3 ಕಡೆ ಕರ್ಕೊಂಡು ಹೋದು, ಆದ್ರೆ ಅವರಿಗೆ ಗೈಡೆನ್ಸ್ ಸಿಕ್ಕದಿರೋ ಕಾರಣ ಅವರು ಸಹ ನರಳ್ತಾ ಇದ್ರು. ಆಗ ನಾನು ಏನ್ ಮಾಡಿದೆ, ಅವ್ರ ಮಗುವನ್ನು ಹೇಗೆ ನೋಡಿಕೊಳ್ತಾರೆ ಅಂದ್ರೆ, ನಮ್ಮ ಜೀವನ ಶೈಲಿ ಮಗುವಿನ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಆ ಹುಡುಗಿನ ಏನ್ ಮಾಡ್ತಿದ್ದು, ಕಾಲಿಂದ ಕೆಳಗಡೆ ಇಳಿಸ್ತಾ ಇರಲಿಲ್ಲ, ಇಡೀ ದಿವಸ ಕಾಲಲ್ಲೇ ಮಲಗ್ತಾ ಇದ್ದು. ಸೊ ಮಗುವಿಗೆ ಕೆಳಗಡೆ ಮಲಗಿದ್ರೆ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಎದ್ದು ಕೂತ್ಕೊಳ್ಳೋದಂದ್ರೆ ಏನು, ನಿಲ್ಲೋದಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಬೊಬ್ಬೆ ಹಾಕಿದ್ರೆ ಬಾಯಿಗೆ ಊಟ ಬಂದು ಬೀಳ್ತದೆ, ಅಷ್ಟೇ ಗೊತ್ತಿದ್ದದು ಅವಳಿಗೆ. ಸ್ಟೆಪ್ ಬೈ ಸ್ಟೆಪ್ ಅವಳಿಗೆ ಹೇಳಿಕೊಟ್ಟು, ಆ ಹುಡುಗಿ ಒಂದು ನಾವು ಹೇಳಿಕೊಡುವಾಗ ಬೊಬ್ಬೆ ಹಾಕ್ತಾ ಇದ್ಲು, ಅಳ್ತಾ ಇದ್ಲು, 4 ಬೀದಿಗೆ ಕೇಳ್ತಾ ಇದ್ಲು, ಅಷ್ಟು ಬೊಬ್ಬೆ ಆಗ್ತಿದ್ದೆ. ಅಂದ್ರೆ ಅವಳಿಗೆ ಇಷ್ಟವೇ ಇರ್ಲಿಲ್ಲ. ಅವಳಿಗೂ ಹಠ ನಾವು ಸಹ ಬಿಡ್ಲಿಲ್ಲ. ಬಂದು 1 ವರ್ಷದಲ್ಲಿ ಅವಳು ಎದ್ದು ಕೂತ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ಲು, ನಿಂತ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ಲು. ಈಗ ಶಾಲೆಗೆ ಹೋಗ್ತಾಳೆ, 2 ಕಿಲೋಮೀಟರ್ ಬೇಕಾದ್ರೆ ನಡ್ಕೊಂಡು ಹೋಗ್ತಾಳೆ, ಓಡ್ತಾಳೆ, ಜಗಳಾಡ್ತಾಳೆ, ಮಾತಾಡ್ತಾಳೆ. ಅವಳ ಬಾಯಿ ತುಟಿ ಯಾವ್ದು ಸಹ ಚಲನೆ ಇರ್ಲಿಲ್ಲ. ಅಂದ್ರೆ ಅವಳಿಗೆ ಒಂದು ಮಾಂಸಖಂಡದಲ್ಲಿ ಚಲನೆ ಇಲ್ದಿರೋ ಕಾರಣ ನಾವು ಜೇನು ತುಪ್ಪ ಎಲ್ಲ ಹಾಕಿ, ಈ ಎಲೆಕ್ಟ್ರಿಕ್ ಬ್ರಷ್ ಬರ್ತದೆ ಅದನ್ನ ಉಪಯೋಗ ಮಾಡಿ ಅವಳಿಗೆ ಬಾಯಿ ವ್ಯಾಯಾಮ ಮಾಡಿಸ್ತಿದ್ವಿ. ಓರೋಮೋಟರ್ ಎಕ್ಸರ್ಸೈಸ್ ಅಂತ ಹೇಳ್ತೇವೆ. ಅದನ್ನೆಲ್ಲ ಮಾಡಿ ಆ ಹೇಳಲಿಕ್ಕೆ ಊ ಹೇಳಲಿಕ್ಕೆ, ಒಂದು ಓ ಹೇಳೋದಕ್ಕೆ ಪಡೆದಿರುವಂತಹ ಕಷ್ಟ ಇಲ್ಲ ಅಂತ ಹುಡುಗಿ ಕಳೆದ ಶನಿವಾರ ಬಂದ್ಲು ನನ್ನ ಹತ್ರ. ನಾನು ಏನೋ ಒಂದು ಅವಳಿಗೆ ಪಾಠ ಎಕ್ಸ್ಪ್ಲೈನ್ ಮಾಡುವಾಗ, ಐ ಡೋಂಟ್ ಕೇರ್, ಅಷ್ಟು ಬೆಳೆದಿದ್ದಾಳೆ. ನಾನು ಹೇಳಿದೆ, ಯು ಡೋಂಟ್ ಹ್ಯಾವ್ ಟು ಕೇರ್ ಬಟ್ ಲಿಸನ್ ಟು ದಿಸ್. ಅಂದ್ರೆ ಅವಳು ಏನೂ ಇಲ್ಲದಿರೋ ಹುಡುಗಿ ಈಗ ಎಲ್ಲರೂ ಜಗಳಾಡ್ತಾಳೆ ಅಂತ ಹೇಳಿದ್ರೆ ಅದೊಂದು ನನಗೆ ಬಹಳ ಒಂದು ಖುಷಿ ಕೊಟ್ಟಂತಹ, ಅತ್ಯಂತ ಖುಷಿ ಕೊಟ್ಟಂತಹ ಒಂದು ಘಟನೆ. ಬೇಸರದ ಘಟನೆ ಏನು ಅಂತ ಹೇಳಿದ್ರೆ, ಏನು ಗೊತ್ತಿಲ್ಲದವರು ಒಂದು ಸಂಸ್ಥೆಯಿಂದ ಓಪನ್ ಮಾಡಿ ಮಕ್ಕಳ ಜೀವನವನ್ನು ಹಾಳು ಮಾಡ್ತಾರೆ. ಯಾರಿಗೆ ಅದರ ಬಗ್ಗೆ ನಾಲೆಜ್ ಇದ್ದೆವು ಅವರನ್ನೇ ಹುಡುಕಿಕೊಂಡು ಹೋಗ್ಬೇಕು. ಇಲ್ಲ ಅವರ ಡಾಕ್ಟರ್ ಹತ್ರ ಕೇಳಿ ಎಲ್ಲಿ ಹೆಸರಾಂತ ಸಂಸ್ಥೆ ಉಂಟು ಅಲ್ಲಿಗೆ ಹೋಗ್ಬೇಕು. ಇದೊಂದು ತಂದೆ ತಾಯಿಗಳಿಗೆ ನಿಮ್ಮ ಸಲಹೆ. ನಿಮ್ಮ ಮುಂದಿನ ಯೋಜನೆಗಳು ಏನಿದೆ ಪೂರ್ಣಿಮಕ್ಕ? ಮುಂದಿನ ಯೋಜನೆ, ನಮ್ಮ ಮಕ್ಕಳು ದೊಡ್ಡ ಆಗ್ತಿದ್ದಾಗೆ 18 ವರ್ಷದ ನಂತರ ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗೋದಿಲ್ಲ, ಉದ್ಯೋಗ ಅವಕಾಶಗಳು ಇಲ್ಲ. ನಾಳೆ ನಾನು ಇಲ್ದಿರ್ಬೋದು, ಅವರ ತಂದೆ ತಾಯಿಗಳು ಇಲ್ದಿರ್ಬೋದು. ಅದಕ್ಕೆ ಬೇಕಾದಂತಹ ಒಂದು ಶ್ಯೂರಿಟಿ ಅಥವಾ ವ್ಯವಸ್ಥೆ ಇಲ್ಲ. ಇದಕ್ಕೋಸ್ಕರವೇ ನಾವು ಕಳೆದ ತಿಂಗಳು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ, ಕರಾವಳಿ ಧ್ವನಿ ಅಂತ. ಇದೊಂದು ಪೋಷಕರ ಒಕ್ಕೂಟ. ಇದರ ಮೂಲಕ ಸರ್ಕಾರಕ್ಕೆ ನಮ್ಮ ಧ್ವನಿ ಕೇಳಿಸ್ಬೇಕು ಅಂತ ಹೇಳೋದೇ ನನ್ನ ಒಂದು ಆಸೆ. ಮತ್ತೆ ದೇವರ ಅನುಗ್ರಹದಿಂದ ಆದಷ್ಟು ದಿವಸ ಆದಷ್ಟು ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಹೇಳೋದು ನನ್ನ ಒಂದು ಧ್ಯೇಯ ಹಾಗೂ ಒಂದು ಆಸೆ. ಗುರುವಾಗಿ, ತಾಯಿಯಾಗಿ ವಿಶೇಷ ಚೇತನರಿಗೆ ನೀವು ಕೊಡುವ ಮಾರ್ಗದರ್ಶನ, ಬೆಂಬಲ ಇವೆಲ್ಲವೂ ಹೀಗೆ ಮುಂದುವರಿಯಲಿ. ನಿಮ್ಮ ಈ ಸೇವೆ ವಿಶೇಷ ಮಕ್ಕಳ ಕುಟುಂಬಕ್ಕೆ ದಾರಿದೀಪವಾಗಲಿ. ನಮ್ಮ ಕೇಳುಗರಿಗೂ ಬಹಳಷ್ಟು ಮಾಹಿತಿಗಳನ್ನ ನೀಡಿದ್ದೀರಿ. ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಅರಿವಿನ ಹಾದಿಯಲ್ಲಿ ಶ್ರೀಮತಿ ಪೂರ್ಣಿಮಾ ಆರ್ ಭಟ್ ಅವರೊಂದಿಗಿನ ಸಂವಾದ ಕೇಳಿದಿರಿ. ನಡೆಸಿಕೊಟ್ಟವರು
ಗಂಗಾರತ್ನ ಮುಗುಳಿ. ವನಿತಾವಾಣಿ ಪ್ರಸಾರವಾಯಿತು.